ಮಾರ್ನಿಂಗ್. ಹಾಲೆಲೂಯಾ. ಎಲ್ಲರೂ ಎದ್ದಿಟ್ಕೋಣ. ನೀವು ಸಂವೇದನ ವೇದಗಳನ್ನ ಕೀರ್ತನೆಗಳು 150ಕ್ಕೆ ಯಜಮಾನ ಪ್ರಿಯರೇ. Let's everyone stand up in the presence of the Lord. Let's turn our Bibles to Psalm 150. 150ನೇ ಕೀರ್ತನೆ. 6 ವಚನಗಳಿವೆ ಪ್ರಿಯರೇ. ನಾವು ಒಟ್ಟಾಗಿ ಓದುವವರಾಗಿದ್ದೇವೆ. We're going to read together the Psalms 150. There are 6 verses. Let's read together. ಎಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ. ಸತ್ಯವೇದ ಇರುವವರು, ಓದಕ್ಕೆ ಬರುವವರೆಲ್ಲರೂ ನಿಮ್ಮ ಸತ್ಯವೇದಗಳನ್ನ ಕೀರ್ತನೆಗಳು 150 ತಿಳಿಸ್ಕೊಡ್ಲಿಕ್ಕೆ ಕೇಳ್ಕೊಳ್ತೇನೆ. Let's start reading. ಯೆಹೋವನಿಗೆ ಸ್ತೋತ್ರ. ನಮ್ಮ ದೇವರು ನಮಗೆ ಶ್ವಾಸ ಕೊಟ್ಟಿದ್ದಾನೆ ಪ್ರಿಯರೇ. ಶ್ವಾಸ ಇರೋರೆಲ್ಲರೂ ಏನ್ ಮಾಡಬೇಕಂತೆ? ಸ್ತೋತ್ರ ಮಾಡಬೇಕು. ಸ್ತೋತ್ರ ಮಾಡುವಾಗ ನಾವು ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಸ್ತೋತ್ರ ಮಾಡಬೇಕು. ಡೋಂಟ್ ರಿಸರ್ವ್ ಎನಿಥಿಂಗ್ ಫಾರ್ ಯುವರ್ ಸೆಲ್ಫ್. ನಿಮಗಾಗಿ ಏನನ್ನು ಇಟ್ಟುಕೊಳ್ಳಬೇಡಿ. ನಿಮ್ಮನ್ನೇ ದೇವರಿಗೆ ಸಜೀವ ಯಜ್ಞವಾಗಿ ನಮ್ಮ ಆತ್ಮ, ಪ್ರಾಣ, ಶರೀರಗಳನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಸ್ತೋತ್ರ ಮಾಡಬೇಕು. ಆಗ ದೇವರು ಮೆಚ್ಚುವಾತನಾಗಿದ್ದಾನೆ. ನಾವು ಮನುಷ್ಯನಿಗೆ ಮೆಚ್ಚುವುದಕ್ಕಾಗಲಿ ಅಥವಾ ನಮ್ಮ ತೃಪ್ತಿಗಾಗಲಿ ಅಲ್ಲ ಪ್ರಿಯರೇ ನಾವು ಸ್ತೋತ್ರ ಮಾಡುವಂತದ್ದು, ಆರಾಧನೆ ಮಾಡುವಂತದ್ದು. ನಾವು ಮಾಡುವಂತ ಆರಾಧನೆ, ಸ್ತೋತ್ರ ದೇವರಿಗೆ ಸಮರ್ಪಕವಾಗಿರಬೇಕು. ಅದು ಆತನಿಗೆ ಮೆಚ್ಚುಗೆ ಆಗಬೇಕು. ಹಲ್ಲೆಲೂಯಾ. ಆದ್ದರಿಂದ ನಮ್ಮನ್ನೇ ಒಪ್ಪಿಸಿಕೊಟ್ಟವರಾಗಿ ಕ್ಷಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಆರಾಧನೆಯ ಪ್ರಾರಂಭದಿಂದ ಕೊನೆಯವರೆಗೂ ದೇವರು ನಮ್ಮನ್ನು ನಡೆಸಿಕೊಡುವಂತೆ, ಆತನ ಆತ್ಮನ ಒಂದು ಪ್ರಸನ್ನತೆ ನಮ್ಮಲ್ಲಿ ಇರುವಂತೆ ನಾವೆಲ್ಲರೂ ಸೇರಿ ನಮ್ಮ ಮಂದಿರಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಿಯ. ನಾನು ಪ್ರಾರ್ಥನೆ ಮಾಡುವಾಗ ನಿಮ್ಮ ಹೃದಯದಲ್ಲಿ ನೀವೇ ಪ್ರಾರ್ಥನೆ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಸ್ತೋತ್ರ. ಸ್ತುತಿಗಳ ಮಧ್ಯೆ ವಾಸ ಮಾಡೋಣ. ಪರಲೋಕ ತಂದೆ, ಅಪ್ಪ, ಪಿತನೇ, ಈ ಒಂದು ಪುನಃ ದಿನಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ರಕ್ಷಕ, ರಾತ್ರಿಯೆಲ್ಲ ನಮ್ಮನ್ನು ಕಾಯ್ದಂತ ಒಳ್ಳೆಯ ಕುರುಬ ನೀನಾಗಿದ್ದಿ ಕರ್ತನೆ. ನೀನು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ಕರ್ತ ಮತ್ತೊಂದಾ ದಿನವೂ ನಮ್ಮ ಒಂದು ಕರ್ತನೆ ಜೀವಿತದಲ್ಲಿ ಕೊಟ್ಟಿದ್ದಿ. ಸನ್ನಿಧಾನದಲ್ಲಿ ಮಕ್ಕಳೊಂದಿಗೆ ಸೇರಿ ಬಂದು ನಿನ್ನ ಸ್ತೋತ್ರ ಮಾಡುವಂತೆ, ಆರಾಧನೆ ಮಾಡುವಂತೆ, ಯೇಸಪ್ಪ ನಿನ್ನ ವಾಕ್ಯಗಳನ್ನ ಕೇಳುವಂತೆ, ನೀನು ನಮಗೆ ಕೊಟ್ಟಿರುವಂತ ಎಲ್ಲಾ ಕಾಲಾಂತಗಳು ನಿನಗಾಗಿ ಉಪಯೋಗಿಸಲ್ಪಡುವಂತೆ ಯೇಸಪ್ಪ ನೀನು ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಈ ವಿಶೇಷವಾದ ಸಮಯದಲ್ಲಿ ಕರ್ತನೆ ಈ ಒಂದು ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನೀನು ಆಶೀರ್ವದಿಸಬೇಕೆ ನಾನು ಬೇಡುತ್ತೇನಪ್ಪ. ಚಿಕ್ಕವರಿಂದ ಕರ್ತನೆ ಮೊದಲುಗೊಂಡು ಕರ್ತನೆ ದೊಡ್ಡವರವರೆಗೂ ಕರ್ತನೆ ನಿನ್ನ ಆಶೀರ್ವಾದ, ನಿನ್ನ ಅಭಿಷೇಕ ಇಳಿದು ಬರಬೇಕೆ ನಾವು ಬೇಡುತ್ತೇವೆ ಕರ್ತನೆ. ಅಪ್ಪ, ನಾವು ಪೂರ್ಣ ಹೃದಯದಿಂದ ನಾವು ನಿಮ್ಮನ್ನು ಪ್ರೀತಿಸುವಂತೆ, ಪೂರ್ಣ ಆತ್ಮದಿಂದ ಕರ್ತನೆ ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನೇ ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡು. ಈ ಆರಾಧನೆಗೆ ಬರುತ್ತಿರುವ ನಿನ್ನ ಮಕ್ಕಳು ಕರ್ತನೆ ಸೇಫ್ ಆಗಿ ಕರ್ತನೆ ಸರಿಯಾದ ಸಮಯಕ್ಕೆ ಬಂದು ಸೇರಿಕೊಳ್ಳುವಂತೆ ಕಾರ್ಯ ಮಾಡು. ಅಪ್ಪ, ಪ್ರತಿಯೊಂದೊಂದು ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತಾ ಯೇಸು ದಿವ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ. ಹಾಗೆ ನಾವೆಲ್ಲರೂ ನಿಂತುಕೊಂಡವರಾಗಿ ನಮ್ಮನ್ನೇ ಆತನ ಹಸ್ತದಲ್ಲಿ ಒಪ್ಪಿಸಿಕೊಳ್ಳೋಣ. ದೇವರ ವಾಕ್ಯವು ಹೇಳುತ್ತಲ್ಲ, ಎಲ್ಲಿ 2-3 ಆತನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ನಮ್ಮ ಮಧ್ಯದಲ್ಲಿ ವಾಸ ಮಾಡಲು ಬಯಸುವಂತಹ ದೇವರ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ದೇವರೇ, ನನ್ನ ಆಳ್ವಿಕೆ ಮಾಡಿಸಿಕೊಳ್ಳು, ನಮ್ಮ ನಡೆಸಿಕೊಡು ಕರ್ತನೆ. ನಿನ್ನ ಚಿತ್ತದ ಅನುಸಾರ ಸ್ವಾಮಿ, ನಿನ್ನ ಮಹಿಮೆಗೋಸ್ಕರ ಸ್ವಾಮಿ ನಮ್ಮನ್ನು ಶುದ್ಧಿಸಿಪಡಿಸಿಕೊ. ಈಗೋ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವವರೇ, ನಮ್ಮ ನಡುವೆಯೂ ವಾಸಿಸಲು ಬಯಸುವ ದೇವರೇ. ಎಲ್ಲರೂ ಈಗ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡುವವರೇ, ನಮ್ಮ ನಡುವೆಯೂ ವಾಸಿಸಲು
ನಾವೆಲ್ಲರೂ ಕುಳಿತುಕೊಂಡವರಾಗಿ ನಮ್ಮ ಮಧ್ಯದಲ್ಲಿರುವಂತಹ ದೇವರನ್ನು ಆರಾಧಿಸುವ ಹಾಗೆ ಪಾಪವನ್ನು ನೀಗಿಸಲು ಶಾಪವನ್ನು ನೀಗಿಸಲು ಈ ಲೋಕ ಬಂದನಯ್ಯ, ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಬಂದನಯ್ಯ ಎಂಬ ಹಾಡನ್ನ ಹಾಡಿ ನಾವು ದೇವರನ್ನ ಸ್ತುತಿ ಮಾಡೋಣ.
ದೇವರು ಒಳ್ಳೆಯವನಾಗಿದ್ದಾನೆ. ಆಮೇಲೆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಹಬಕ್ಕೂಕನ ಪ್ರವಾದಿಯ ಗ್ರಂಥದಲ್ಲಿ, ಅಂಜೂರವು ಚಿಗುರಿದ್ದರು, ದ್ರಾಕ್ಷ ಲತೆಯಲ್ಲಿ ಹಣ್ಣುಗಳು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಗೆ ಶೂನ್ಯವಾಗಿದ್ದರು, ಹೊಲಗದ್ದೆಗಳು ಆಹಾರ ಕೊಡದಿದ್ದರು, ಇಬ್ಬರು ಹಟ್ಟಿಯೊಳಗೆ ನಾಶವಾದರು, ಮಂದಿಗೆ ಕೊಠಡಿಯೊಳಗೆ ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಮಾರ್ಪಡಿಸಿ ನನ್ನನ್ನು ಉನ್ನತ ಪ್ರದೇಶದಲ್ಲಿ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಪರಿಸ್ಥಿತಿಗಳು ಕಷ್ಟವಾಗಿದ್ದರು, ಕಠಿಣವಾಗಿದ್ದರು, ದೇವರು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. ಅದನ್ನು ಪ್ರೀತಿಸುವಂತಹ ತಂದೆಯಾಗಿದ್ದಾನೆ. ಅದನ್ನು ಪ್ರೀತಿಸುವಂತವರು ಅದನ್ನು ತಿದ್ದುವಂತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ನೀ ಒಳ್ಳೆಯವ, ನಿನ್ ಕೃಪೆ ಎಂದಿಗೂ ಶಾಶ್ವತ ಎಂದು ಆತನ ಉಪಕಾರವನ್ನು ಸ್ಮರಿಸುತ್ತಾ ಈ ಹಾಡನ್ನು ಹಾಡಿ ದೇವರನ್ನು ಸ್ತುತಿ ಮಾಡೋಣ. ನನ್ನ ಜೀವಿತ ಕಾಲವೆಲ್ಲ ಎಲ್ಲ ಕೃಪೆಯಿಂದ ನಡೆಸಿರುವೆ. ನನ್ನ ಜೀವಿತ ಕಾಲವೆಲ್ಲ ಎಲ್ಲ ಕೃಪೆಯಿಂದ ನಡೆಸಿರುವೆ. ಮಾಡಿದ ಉಪಕಾರ
ಸ್ತುತಿಸುವೆನು ರಾಜಾನಿ ಮಾಡಿದ ಉಪಕಾರವ ನೆನೆಸಿಯ ಸ್ತುತಿಸುವೆನು
ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ಬಿಡುಗಡೆ ನಾಯಕನಾಗಿರುವಂತಹ ದೇವರನ್ನು, ಯೆಹೋವನಿಸಿಯಾಗಿರುವಂತಹ ಜಯ ಕೊಡುವಂತಹ ದೇವರನ್ನು, ಸ್ತುತಿಗೆ ಯೋಗ್ಯನು ನೀನೆ, ಮಹಿಮೆಗೆ ಪಾತ್ರ ನೀನೆ ಎಂದು ಅವರನ್ನು ಹೊಗಳುತ್ತಾ ವರ್ಣಿಸುತ್ತಾ ಈ ಹಾಡನ್ನು ಹಾಡಿಕೊಳ್ಳಲು. ಸ್ತುತಿಗೆ ಯೋಗ್ಯನು ಮಹಿಮೆ ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಸೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳೆತ್ತಿ ಎಂದು ನಿನ್ನನ್ನೇ ಆರಾಧಿಸೆ. ಅದ್ಭುತವ ಮಾಡುವೆ ನಿನ್ನ ಹಾಗೆ
ಮಾತ್ರದ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ಸರ್ವ ಅಧಿಕಾರಿಯಾಗಿದೆಯಲ್ಲ, ನನ್ನನ್ನು ಸಂತೈಸುವಂತಹ ದೇವರಾಗಿದೆಯಲ್ಲ ಸ್ವಾಮಿ, ನನ್ನನ್ನು ಕಾಯುವಂತಹ ದೇವರಾಗಿದೆಯಲ್ಲ ಸ್ವಾಮಿ, ಈಗ ಅತಿಶಯ ಅದ್ಭುತರಾಗಿದೆಯಲ್ಲ ಸ್ವಾಮಿ. ನಿನಗೆ ಸ್ತೋತ್ರ ರಾಜ, ನೀನೇ ಸ್ತುತಿಗೆ ಯೋಗ್ಯನು. ಸೇನಾಧೀಶ್ವರನೇ ನನ್ನೇಸಯ್ಯ, ಸಂತೈಸುವಾತನೇ ನನ್ನೇಸಯ್ಯ. ಸೇನಾಧೀಶ್ವರನೇ ನನ್ನೇಸಯ್ಯ, ಸಂತೈಸುವಾತನೇ ನನ್ನೇಸಯ್ಯ. ಸೇನಾಧೀಶ್ವರನೇ ನನ್ನೇಸಯ್ಯ, ಸಂತೈಸುವಾತನೇ ನನ್ನೇಸಯ್ಯ. ಸರ್ವವ್ಯಾಪಿಯೇ, ಸರ್ವಜ್ಞಾನಿಯೇ, ಸರ್ವಶಕ್ತನೇ, ಸರ್ವೈರುವಾತನೇ, ಸರ್ವವ್ಯಾಪಿಯೇ, ಸರ್ವಜ್ಞಾನಿಯೇ, ಸರ್ವಶಕ್ತನೇ, ಸರ್ವೈರುವಾತನೇ.
ಸರ್ವಾಧಿಕಾರಿಯಾಗಿರುವಂತಹ ದೇವರಾಗಿದೆಯ ಸ್ವಾಮಿ. ದೇವರೇ, ನಮ್ಮ ಭಾವನೆಗಳಲ್ಲ ಸ್ವಾಮಿ, ನಮ್ಮ ಪರಿಸ್ಥಿತಿಗಳಲ್ಲ ರಾಜನೇ, ನೀನೊಬ್ಬನೇ ಸರ್ವಾಧಿಕಾರಿಯಾಗಿರುವಂತಹ ರಾಜನಾಗಿದೆಯ ಸ್ವಾಮಿ. ದೇವರೇ, ನಿನ್ನ ಒಂದು ಚಿತ್ತವನ್ನು ಮಾಡುವುದಕ್ಕೆ ಕರ್ತನೆ ಸುಪ್ಪ ನಮ್ಮನ್ನು ಪ್ರೇರೇಪಿಸು ಕರ್ತನೆ. ನಿನ್ನ ಚಿತ್ತವನ್ನು ಆಯ್ಕೆ ಮಾಡುವುದಕ್ಕೆ ಸ್ವಾಮಿ ನಮಗೆ ನಿನ್ನ ಪವಿತ್ರ ಆತ್ಮನ ಮೂಲಕ ಮಾರ್ಗದರ್ಶನದ ಸ್ವಾಮಿ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತಾ ದೇವರೇ, ನೀನೇ ಸರ್ವಜ್ಞಾನಿ, ನೀನೇ ಸರ್ವಶಕ್ತನು, ನೀನೇ ಸರ್ವವ್ಯಾಪಿ, ಸದಾಕಾಲ ಸ್ವಾಮಿ ನಮ್ಮ ಸಮೀಪ ಇರುವಂತಹ ದೇವರೆಂದು ಸ್ವಾಮಿ ನಾವು ದೇವರೇ ಅರಿತುಕೊಂಡವರಾಗಿ ವಿಶ್ವಾಸಿಸುವವರಾಗಿ ಕರ್ತನೆ ಸುತ್ತ ದೇವರೇ ಈ ಆರಾಧನೆಯನ್ನು ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮಗೆ ಸಮರ್ಪಿಸುತ್ತೇವೆ ರಾಜನೇ. ಆಮೆನ್. ನಾವು ನಿಂತಿರುವಂತೆ ಮುಖ್ಯ ವೇದಗಳನ್ನ ಹೊಸ ಒಳಗಡೆ ತಿಳಿಸ್ಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12 ಮತ್ತು 13ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಯಾಕೋಬ 1ನೇ ಅಧ್ಯಾಯ 12 ಮತ್ತು 13. ಎಲ್ಲರೂ ಸತ್ಯ ತೆಗೆದುಕೊಳ್ಳಿ. Take your Bibles to Epistles of St. John, James, chapter 1, verses 12 and 13. ಇದು ಒಟ್ಟಾಗಿ ಓದಿಕೊಳ್ಳೋಣ. ಕಷ್ಟವನ್ನು ದೇವರಿಗೆ ವಾಕ್ಯಾಂಶದ ಮೇಲೆ ಆಶೀರ್ವದಿಸಿ ಎಲ್ಲರೂ ಕೂತ್ಕೊಳ್ಳೋಣ. ಈಗ ಕಾಲ್ಗೆ ತೆಗೆಯುವ ಸಮಯ. ಕಳೆದ ವಾರ ಹೇಳಿದ ಹಾಗೆ ನಾವು ಈ ವಾರ CBS ಸ್ಪೆಷಲ್ ಆಫರಿಂಗ್ ತೆಗೆದುಕೊಳ್ತೇವೆ. ದೇವರು ನಿಮ್ಮನ್ನು ಪ್ರೇರೇಪಿಸಿದಂತೆ ದಯವಿಟ್ಟು ನೀವು ಆಫರಿಂಗ್ಸ್ ಕೊಡ್ಬೇಕಂತ ಕೇಳ್ಕೊಳ್ತೇವೆ. Ujung diri, ujung jari.
ನಮ್ಮನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂತ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮನ್ನು ನಾವು ಸ್ವಾಗತ ಮಾಡುವವರಾಗಿದ್ದೇವೆ. We welcome you in the mighty name of Jesus Christ to this congregation. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂತವರು ಮದುವೆ ದಿನ ಆಚರಿಸಿಕೊಳ್ಳುವುದಾದರೆ ದಯವಿಟ್ಟು ಎದ್ದುಕೊಳ್ಳಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. If anyone is going to celebrate their birthdays and wedding anniversary, we stand up, we will pray for you. Daddies. ನಿಮ್ಮ ಬರ್ತದೆ ಆನಿವರ್ಸರಿ ಪ್ರಾರ್ಥನೆ ಮಾಡಿ. ಸೇನಾಧೀಶ್ವರ ಪರಲೋಕ ತಂದೆ ಅಪ್ಪ ಪಿತನೇ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನಮ್ಮನ್ನು ಯೇಸಪ್ಪ ಮತ್ತೊಂದಾವರ್ತಿ ಕರ್ತನೆ ನಿನ್ನ ಆರಾಧನೆ ಮಾಡುವಂತೆ ನಡೆಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಅಪ್ಪ, ನಾವು ಸಭೆಯಾಗಿ ಸೇರಿ ಬಂದು ನಿನಗೆ ಇಷ್ಟಪಡುವಂತೆ ಕರ್ತನೆ ಹೌದು ರಾಜ, ನಾವು ಆರಾಧನೆ ಮಾಡುವಂತೆ ಸ್ತೋತ್ರ ಮಾಡುವಂತೆ ಅಪ್ಪ ನೀವು ಕೃಪೆ ಕೊಟ್ಟಿಲ್ಲ, ಅದಕ್ಕಾಗಿ ನೀವು ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ. ದೇವನೇ, ಒಂದು ವಿಶೇಷವಾದ ಸಮಯದಲ್ಲಿ ನಿಮ್ಮ ಭಾಗದಲ್ಲಿ ನಿಂತಿರುವಂತ ಎಲ್ಲ ಮಕ್ಕಳಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಸುಂದರಾಜ್ ಮಗನಿಗಾಗಿ ಸ್ತೋತ್ರ ಅಪ್ಪ. ವಯಸ್ಸಾದ ಕಾದಲ್ಲಿಯೂ ಆ ಮಗನಿಗೆ ನಿಂತು ನಡೆಸ್ತಾ ಇದ್ದದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಅಪ್ಪ, ನಿನ್ನ ಸೇವಕನು ಕರ್ತ ಇನ್ನು ಬಲವನ್ನ ಕೊಡು. ನಿನ್ನ ಆಲೋಚನೆಯಂತೆ ಆ ಮಗನು ಕರ್ತನೆ ಈ ಒಂದು ಲೋಕದಲ್ಲಿ ಏನೆಲ್ಲ ಮಾಡಬೇಕು ಇನ್ನೂ ನೀನು ಇಟ್ಟಿದ್ದೇವೆ ಕರ್ತನೆ, ಅದೆಲ್ಲ ನೆರವೇರಿಸುವಂತೆ ಕಾರ್ಯ ಮಾಡು. ಬೇಕಂತ ಒಳ್ಳೆ ಆರೋಗ್ಯ ಕೊಟ್ಟು ಬಲ ಕೊಟ್ಟು ನಡೆಸಬೇಕೆಂದು ನಾನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಿನ್ನ ಮಗಾದ ರೆಬೇಕಾ ನಿಮ್ಗೆ ಒಪ್ಪಿಸಿಕೊಡುತ್ತೇನೆ. ಆ ಮಗನ ಆಶೀರ್ವದಿಸು ಕರ್ತನೆ ಅಪ್ಪ. ಇಂದಿನ ವರ್ಷಕ್ಕಿಂತ ಕರ್ತನೆ ಈ ಒಂದು ವರ್ಷದಲ್ಲಿ ಇನ್ನೂ ಅಧಿಕವಾಗಿ ನಿನ್ನ ಮಗಳಾಗಿ ಮಾರ್ಪಟ್ಟು ಅಪ್ಪ ಅನೇಕ ಕರ್ತನೆ ಹೌದು ರಾಜ ನಿನಗೆ ಮೆಚ್ಚುಗೆ ಉಳ್ಳಂತ ಕಾರ್ಯಗಳು ಮಾಡಕ್ಕೆ ಬೇಕಾದ ಬಲವನ್ನ ಕೊಡು ಕರ್ತನೆ. ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು, ಪರಲೋಕದ ಜ್ಞಾನವನ್ನ ಕೊಟ್ಟಿರುವಂತ ವರಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಗುವಾಗಿ ಬೆಳೆಸೋಕೆ ಬೇಕಾದ ಬಲವನ್ನ ಕೊಟ್ಟು ನಡೆಸು ರಾಜ. Hallelujah. Thank you, Father God. ಹೌದು ಯೇಸಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರ ಉಂಟಾಗಲಿ ಅಪ್ಪ. ನಿನ್ನ ಮಗಾದ ಕರ್ತನೆ ಮಗನಿಗೆ ಒಪ್ಪಿಸಿಕೊಡ್ತಾನೆ, ವಯಸ್ಸಾದ ಕಾದಲ್ಲಿ ಸಹ ಕರ್ತನೆ ಆ ಮಗನಿಗಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಬೇಕಾ ಅಂತ ಕರ್ತನೆ ಜ್ಞಾನ ಕೊಟ್ಟು ಬಲ ಕೊಟ್ಟು ನಡೆಸಬೇಕೆಂದು ನಾನು ಒಪ್ಪಿಸಿಕೊಳ್ಳುತ್ತೇನೆ. ಆ ಮಗಳು ಮಾಡುತ್ತಿರುವಂತಹ ಪ್ರಾರ್ಥನೆಗೆ ಉತ್ತರಿಸುವಂತಹ ದೇವನಾಗಿದ್ದು ಕರ್ತನೆ ನೀನು ಆ ಮಗನ ಬಲಾತನಾಗಿದ್ದಿ ರಾಜ. ತಕ್ಕ ಕಾಲದಲ್ಲಿ ಕರ್ತನೆ ಆ ಮಗಳು ಮಾಡಿರುವಂತಹ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವನಾಗಿದ್ದಿ. ನಂಬಿಕೆಯನ್ನು ಹೆಚ್ಚು ಮಾಡು ಕರ್ತನೆ. ನಿನ್ನ ಬಲ ಅಭಿಷೇಕ ತುಂಬಿಸಿ ನಡೆಸಿಕೊಡು ಅಪ್ಪ. ನಿನ್ನ ಮಗನಾದ ಕರ್ತನೆ ಉದಯನ ಏಳಿಸಬತ್ತೆ ನಿಮ್ಗೆ ಒಪ್ಪಿಸಿಕೊಡುತ್ತೇನೆ. ಆ ಮಕ್ಕಳ ಜೀವಿತಕ್ಕೋಸ್ಕರವಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತ. ಹೌದು ರಾಜ, ವೆಡ್ಡಿಂಗ್ ಆನಿವರ್ಸರಿ ನಾವು ಆಚರಿಸುವಾಗ ನೀನು ಕರ್ತನೆ ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೇ ಅಧಿಕವಾಗಿ ಒಬ್ಬರನ್ನು ಅರ್ಥ ಮಾಡಿಕೊಂಡು ಅಪ್ಪ ರಾಜ ಈ ಒಂದು ಕರ್ತನೆ ಕಾಲಗಳಲ್ಲಿ ಸಮಯಗಳಲ್ಲಿ ಇನ್ನೂ ಅಧಿಕವಾಗಿ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತ ಮಕ್ಕಳಾಗಿ ಮಾರ್ಪಡಿಸು. ಇಬ್ಬರಿಗೂ ಬೇಕಾದ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು ಅರ್ಥ ಯೇಸಪ್ಪ. ನೀನು ಆ ಮಕ್ಕಳು ಇಟ್ಟಿ ಇನ್ನು ಆ ಮಕ್ಕಳು ಏನೆಲ್ಲ ಮಾಡಬೇಕೆಂದು ನೀನು ಆ ಯೋಜನೆ ಮಾಡಿದ್ಯೋ ಅದನ್ನು ಮಾಡುವುದಕ್ಕೆ ನೀನು ಆ ಮಕ್ಕಳಿಗೆ ಇದು ಸಹಾಯ ಮಾಡಿ ನಡೆಸಿಕೊಡಬೇಕೆಂದು ಪರಿಶುದ್ಧಾತ್ಮನೆ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನಪ್ಪ. ಅದೇ ರೀತಿಯಾಗಿ ಕರ್ತನೆ ನಿನ್ನ ರಾಜ್ಯಕ್ಕಾಗಿ ಅಪ್ಪ ನಿನ್ನ ಒಂದು ಸಭೆಗಾಗಿ ಕೊಟ್ಟಿರುವಂತ ಅಪ್ಪ ಈ ಕಾರ್ಯಗಳ ದಶಭಾಗ ನಿನ್ನ ಪಾಸನಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಇದನ್ನು ಆಶೀರ್ವದಿಸು, ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು ದೇವ. ಅದೇ ಕರ್ತನೆ ಕೊಟ್ಟಿರುವಂತ ನಾವೆಲ್ಲರೂ ನಿನ್ನಿಂದ ಆಶೀರ್ವಾದ ಹೊಂದಿಕೊಂಡು ಯಾವ ಆರ್ಥಿಕ ಕರ್ತನೆ ಅಪ್ಪ ಹೌದು ತೊಂದರೆ ಏದಂತೆ ಕರ್ತನೆ ಅಪ್ಪ ನಾವು ಜೀವಿಸೋದೇ ಬೇಕಾದ ಬಲವನ್ನ ಕೊಟ್ಟು ನಡೆಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ವಾಕ್ಯ ಭಾವನ ಆಶೀರ್ವದಿಸು ಅಪ್ಪ. ಅದೇ ತಗ ಡೆಡಿಕೇಶನ್ ಆಶೀರ್ವದಿಸು ಕರ್ತನೆ ಅಪ್ಪ. ಏಸಪ್ಪ ವಿವಿಎಸ್ ಎಲ್ಲ ಪ್ರೋಗ್ರಾಮ್ ಪಾಸರಿಗೆ ಒಪ್ಪಿಸಿಕೊಡುತ್ತೇನೆ. ನೀನೇ ಮಹಿಮೆ ಅಂದುಕೊಳ್ಳಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಪಿತನೇ. Hallelujah. ಯಾಕೋ ಸ್ವಲ್ಪ ಬಿಗಿದೀರಾ? ಅದಕ್ಕೆ ಜೋಳವನ್ನು ಅರಿವಿ ಅದ್ರ ಸ್ವಲ್ಪ ಅಂತ ಏನಂತಿದೆ ಅಲ್ವಾ? ಅದಕ್ಕೋಸ್ಕರ ಈಗ ನಮ್ಮ ಬದ್ದಂತ ಟೈಟ್ ಟಚ್ ಅವರು ಮುಂದೆ ಬರೋ ಅನೌನ್ಸ್ಮೆಂಟ್ ಕೊಡ್ತಾರೆ. ಈ ವಾರದ ಪ್ರಕಟಣೆಗಳು ಮಂಗಳವಾರ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಈ ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಎಂಬುದಾಗಿ ನೀವು ತಿಳಿಸುವುದಾದರೆ ನಿಮ್ಮ ಮನೆಗೆ ಬಂದು ನಾವು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ.
ಬುಧವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಬುಧವಾರ ನಡೆಯುವಂತ ಈ ಒಂದು ಪ್ರಾರ್ಥನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಈ ಒಂದು ಶುಕ್ರವಾರದಲ್ಲಿ ಬೈಬಲ್ ಸ್ಟಡಿ ಇರುವುದಿಲ್ಲ. ಪಾಸ್ಟರ್ ಶ್ರೀನಿವಾಸ್ ಅವರು ಬಾರದೇ ಇರುವಂತಹ ಕಾರಣದಿಂದ ಈ ಒಂದು ಶುಕ್ರವಾರ ಬೈಬಲ್ ಸ್ಟಡಿ ಇರುವುದಿಲ್ಲ. ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಮತ್ತು ಮುಂದಿನ ಭಾನುವಾರ ಸಭೆಯಾದ ನಂತರ ಯೌವನಸ್ಥರ ಕೂಟ ಸಹ ಇರುತ್ತದೆ. ಈಗ ನಾವು ಪ್ರಕರಣ ಕೇಳಿದ್ದೀರಿ, ಅದರಂತೆ ನೀವು ಅದನ್ನ ತಿಳಿದುಕೊಂಡವರಾಗಿ ಮನಸ್ಸು ಇಟ್ಕೊಂಡು ಆ ರೀತಿಯಾಗಿ ನಡೆದುಕೊಳ್ಬೇಕಂತ ನಾವು ಪ್ರೀತಿಯಿಂದ ಕೇಳುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ಎವ್ರಿ ಸಂಡೇ ಮಾಡಿದ ಹಾಗೆ ವಿಶೇಷವಾಗಿ ಎಲೆಕ್ಷನ್ಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಯಾರಿಗೆಲ್ಲ ಎಲೆಕ್ಷನ್ ಇದೆ ಅಂತ ಗೊತ್ತಲ್ವಾ? ನಮ್ಮ ಲೋಕಸಭಾ ಎಲೆಕ್ಷನ್, ನಾವು ಪ್ರಧಾನಮಂತ್ರಿನ ಆರಿಸುವಂತ ಒಂದು ಎಲೆಕ್ಷನ್ ಇದೆ. ಅದನ್ನು ನಾವು ದೇವರ ಸಂವಿಧಾನಕ್ಕೆ ಒಪ್ಪಿಸಿಕೊಟ್ಟವರಾಗಿ ದೇವರು ನಮ್ಮ ಏಸಪ್ಪ ಯಾರನ್ನ ನೇಮಿಸುತ್ತಿದ್ದಾರೋ ಅವರೇ ಪ್ರಧಾನಿಯಾಗಿ ಬರುವಂತೆ ನಮ್ಮ ಮಧ್ಯಲ್ಲಿರುವಂತ ನೋಹನ್ ರಾಜ್ ಪಾಸ್ಟರ್ ರೆವರೆಂಡ್ ಡಾಕ್ಟರ್ ನೋಹನ್ ರಾಜ್ ಅವರು ಪ್ರಾರ್ಥನೆ ಮಾಡಬೇಕಂತ ಹೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನು, ಕೃಪಾಸತ್ಯ ಸಂಪೂರ್ಣನು, ಎಂದಿಗೂ ಬದಲಾಗದಂತವನು, ಮಾರ್ಪದಂತವನು, ಸರ್ವವನ್ನು ಸೃಷ್ಟಿಸಿ ಪರಿಪಾಲನೆ ಮಾಡಿಕೊಂಡು ಬರ್ತಕ್ಕಂಥವನು ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಪ್ರೀತಿಸಿದ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದ, ಪರಿಶುದ್ಧವಾದ, ಮನೋಹರವಾದ ಪುನರುತ್ಥಾನದ ದಿನಕ್ಕಾಗಿ ನಿನ್ನ ಪ್ರಿಯ ಮಕ್ಕಳು, ಸೇವಕರಾಗಿರುವಂತಹ ನಾವೆಲ್ಲರೂ ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಗಣಪಡಿಸುವಂತವರಾಗಿದ್ದೇವೆ. ಕರ್ತನೇ, ನಮ್ಮ ಆಯುಷ್ಕಾಲದಲ್ಲಿ ಮತ್ತೊಂದು ದಿನವನ್ನು ಕೂಡಿಸಿಕೊಟ್ಟು ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಆರಾಧಿಸುವುದಕ್ಕಾಗಿ ಅನುಗ್ರಹ ಮಾಡಿದ ಹೊಸ ದಿನಕ್ಕಾಗಿ, ಹೊಸ ಜೀವಿತಕ್ಕಾಗಿ ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೇ, ನಾವೆಷ್ಟರವರು ಕೇವಲ ಪಾಪಗಳು, ಪಾಪದಲ್ಲಿ ಜೀವಿಸಿ ನಾಶನಿಕ ಪಾಪಗಳು, ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ಹೇಳಿದ್ದಕ್ಕಾಗಿ ಮರಣಕ್ಕೆ ನಾವು ಪಾತ್ರರು. ಆದರೆ ನಮ್ಮನ್ನು ಆ ಮರಣದಿಂದ ತಪ್ಪಿಸಿ ನಿತ್ಯ ಜೀವಕ್ಕೆ ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಬೇಕೆಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಲೋಕದೊಳಗೆ ನೀನು ಮನುಷ್ಯನಾಗಿ ಜನಿಸಿ ಬಂದು ನಮ್ಮ ಪಾಪಗಳನ್ನು ನಿನ್ನ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೋಸ್ಕರ ಸತ್ತು ಉಣಲ್ಪಟ್ಟು 3 ದಿನಗಳಾದ ಮೇಲೆ ಸಮಾಧಿಯೊಳಗಿಂದ ಎದ್ದು ಬಂದದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈಗಲೂ ಕರ್ತನೆ, ನೀನು ಜೀವಿಸ್ತಾ ಇದ್ದಿ, ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಿ, ಅದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. ಕರ್ತನೆ, ಮುಂದಿನ ದಿವಸಗಳಲ್ಲಿ ಜರುಗ್ತಾ ಇರುವಂತಹ ಲೋಕಸಭಾ ಚುನಾವಣೆಗಳನ್ನ ನಾವು ನೆನಪು ಮಾಡಿಕೊಳ್ಳುವಂತವರಾಗಿದ್ದೇವೆ. ಆದ್ರೆ ಕರ್ತನೆ, 543 ಎಂಪಿಗಳನ್ನು ಆಯ್ಕೆ ಮಾಡಿ ಅದರ ಮೂಲಕವಾಗಿ ನಮ್ಮ ದೇಶಕ್ಕೆ ಬೇಕಾದಂತಹ ಒಬ್ಬ ಉತ್ತಮ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡತಕ್ಕಂತ ಈ ಒಂದು ಪ್ರಕ್ರಿಯೆಯಲ್ಲಿ ನಿನ್ನ ಕೃಪೆ, ನಿನ್ನ ಪ್ರಸನ್ನತೆಯನ್ನ ದಯಪಾಲಿಸೆಂಬುದಾಗಿ ಬೇಡಿಕೊಳ್ಳುವಂತವರಾಗಿದ್ದೇವೆ. ನಮ್ಮ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳ ಜನರನ್ನ ನಿನ್ನ ಪರಿಶುದ್ಧ ಹಸ್ತಗಳನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ದೇಶದಲ್ಲಿ ಜರುಗ್ತಾ ಇರುವಂತಹ ಎಲ್ಲ ಆಗು ಹೋಗುಗಳನ್ನ ನೆನಪು ಮಾಡಿಕೊಂಡಂತವರಾಗಿ ಉತ್ತಮವಾದಂತಹ ಎಂಪಿಗಳನ್ನ ಆಯ್ಕೆ ಮಾಡುವಂತೆ, ಅದರ ಮೂಲಕವಾಗಿ ನಮ್ಮ ದೇಶಕ್ಕೆ ಯಾವ ವ್ಯಕ್ತಿಯನ್ನ ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ ನೀನು ನೇಮಕ ಮಾಡ್ತೀಯೋ ಆ ವ್ಯಕ್ತಿಯನ್ನ ನೀನು ಆ ಸ್ಥಾನದಲ್ಲಿ ತೆಗೆದುಕೊಂಡು ಬರುವಂತೆ ನಾವು ಪ್ರೀತಿಯಿಂದ ಕೇಳಿಕೊಳ್ಳುವಂತವರಾಗಿದ್ದೇವೆ. ಅದು ಸ್ವಾಮಿ, ಇವತ್ತಿನ ದಿವಸಗಳಲ್ಲಿ ಅದೆಷ್ಟೋ ಜನರು ಹಣದಾಶೆಗೂ ಅನೇಕ ವಿಧವಾದಂತಹ ಆಮಿಷಗಳಿಗೂ ಒಳಗಾದಂತವರಾಗಿ ತಮ್ಮ ಮತಗಳನ್ನ ಮಾರಾಟ ಮಾಡಿಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇನ್ನು ಕೆಲವು ಕಡೆಗಳಲ್ಲಿ ಜನರನ್ನು ಹೆದರಿಸಿ ಬೆದರಿಸಿ ತಮ್ಮ ಪಕ್ಷಕ್ಕೆ ಮತಾಂತರ ಮಾಡುವಂತೆ, ಮತ ಚಲಾಯಿಸುವಂತೆ ಉಪಯೋಗ ಮಾಡಿಕೊಳ್ತಕ್ಕಂಥದ್ದನ್ನು ಕೂಡ ನಾವು ನೋಡುವಂತವರಾಗಿದ್ದೇವೆ. ಇಂತಹ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಹೆದರಿಕೆಗಳು ಎಲ್ಲಿಯೂ ಕೂಡ ಜರುಗದ ಹಾಗೆ, ಎಲ್ಲಾ ಕಡೆಗಳಲ್ಲಿಯೂ ಕೂಡ ಶಾಂತಿಯುತವಾಗಿ ಮತದಾನ ಜರುಗುವ ಹಾಗೆ ನೀನು ತಾನೇ ಕೃಪೆಯನ್ನು ದಯಪಾಲಿಸೆಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಎಲ್ಲ ಕ್ರೈಸ್ತ ಸಮುದಾಯದವರಿಗಾಗಿ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಳುವಂತವರಾಗಿದ್ದೇವೆ. ಯಾರೊಬ್ಬರು ಕೂಡ ಮನೆಯಲ್ಲಿ ಕೂತುಕೊಳ್ಳದೆ ಒಂದು ವಿಶೇಷವಾದಂತಹ ದಿನ ಸ್ವಾಮಿ, ಎಲ್ಲರೂ ತಮ್ಮ ಮತಗಳನ್ನು ಚಲಾಯಿಸುವಂತೆ ನೀನು ಸಹಾಯ ಮಾಡು. ಭಾರತ ದೇಶದ ಎಲ್ಲ ಪ್ರಜೆಗಳಿಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ವಿದ್ಯಾವಂತರಾಗಿದ್ದಿರಬಹುದು, ಅವಿದ್ಯಾವಂತರಾಗಿದ್ದಿರಬಹುದು ಕರ್ತನೆ, ಎಲ್ಲಾ ವಿಧವಾದಂತಹ ಜನರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸುವ ಹಾಗೆ ಅವರು ತಮ್ಮ ಮನೆಗಳಿಂದ ಆಚೆ ಬರಲಿಕ್ಕಾಗುವಂತೆ ನೀನು ಕೃಪೆ ಕೊಡಬೇಕಾಗಿ ಬೇಡಿಕೊಳ್ಳುವಂತವರಾಗಿದ್ದೇನೆ. ಹೌದು, ಎಲೆಕ್ಷನ್ ಆದ್ಮೇಲೆ ನಮಗೆ ಬೇಡವಾದಂತಹ ವ್ಯಕ್ತಿ ಆಯ್ಕೆ ಆದ್ಮೇಲೆ ಹೌದು ನಾವು ತಪ್ಪು ಮಾಡಿದೆವಲ್ಲ ಎಂಬುದಾಗಿ ಯಾರು ಹೇಳದ ಹಾಗೆ ಕರ್ತನಾದಂತ ದೇವರೇ, ಇದೇ ಒಂದು ಸಮಯ, ಸರಿಯಾದಂತ ವ್ಯಕ್ತಿಯನ್ನು ಆಯ್ಕೆ ಮಾಡತಕ್ಕಂಥ ಒಂದು ಸಮಯ. ಪರಿಶುದ್ಧಾತ್ಮ ದೇವರೇ, ಪ್ರತಿಯೊಬ್ಬೊಬ್ಬರಿಗೂ ಬೇಕಾದಂತ ಮಾರ್ಗದರ್ಶನವನ್ನು
ಜ್ಞಾನವನ್ನ, ಬೇಕಾದಂತಹ ತಿಳುವಳಿಕೆ, ಜ್ಞಾನ, ವಿವೇಕಗಳನ್ನ ಅನುಗ್ರಹ ಮಾಡುವುದಾಗಿ ಪ್ರಾರ್ಥನೆ ಮಾಡುವಂತವರಾಗಿದ್ದೇವೆ. ರಾಜರನ್ನ ಕರ್ತನೆ ನೇಮಕ ಮಾಡತಕ್ಕಂಥವನು ನೀನು, ಮೇಲೆ ಕೆತ್ತುವಂತವನು ನೀನು, ಕೆಳಗೆ ದೋಬತಕ್ಕಂಥವನು ನೀನು. ಆದ್ರಿಂದ ನಿನ್ನ ಹಸ್ತದಲ್ಲಿ ಈ ಒಂದು ಎಲೆಕ್ಷನ್ ಸಮಯವನ್ನ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರು ಕೂಡ ವಿವೇಕತನದಿಂದ ಇದನ್ನು ಪಾಲ್ಗೊಳ್ಳುವಂತೆ ಕೃಪೆಯನ್ನು ದಯಪಾಲಿಸು. ದೇಶದಲ್ಲಿ ಜರುಗತಕ್ಕಂಥ 2 ಕರ್ತನೆ ಹಂತಗಳಲ್ಲಿಯ ಈ ಒಂದು ಮತದಾನ ಯಾವುದೇ ರೀತಿಯಲ್ಲೂ ತೊಂದರೆಗೂ, ಅನಾಹುತಗಳಿಗೂ, ತೊಂದರೆಗಳಿಗೂ ಆಸ್ಪದವಾಗದ ಹಾಗೆ ನೀನು ತಾನೇ ಕೃಪೆಯನ್ನು ದಯಪಾಲಿಸು. ಮೊನ್ನೆ ನಡೆದಂತ ಮೊದಲನೇ ಹಂತದ ಮತದಾನ ಮಣಿಪುರದಲ್ಲಿ ಕರ್ತನೆ ಗೋಲಿಬಾರ್ ಆಗಿದೆ ಎಂಬುದಾಗಿ ಕೇಳಿದ್ದೇವೆ. ಅನೇಕರು ಗಾಯಗೊಂಡಿದ್ದಾರೆ ಎಂಬುದಾಗಿ ಕೇಳಿದ್ದೇವೆ ಸ್ವಾಮಿ. ಅಂತ ಒಂದು ಸ್ಥಿತಿ ಮರುಕಳಿಸಿದ ಹಾಗೆ ನೀನು ತಾನು ಎಲ್ಲವುಗಳನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಿನ್ನ ಕೃಪೆಯನ್ನು ಅನುಗ್ರಹಿಸುವುದಾಗಿ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್. 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 Praise the Lord. ಈ ದಿನ ವಿಶೇಷವಾದ ದಿನವಾಗಿದೆ. ನಮ್ಮ ಸಭೆಯಲ್ಲಿ 2 ಕಾರ್ಯಕ್ರಮಗಳು ನಡೆಸ್ತಾ ಇದ್ದೇವೆ. ತಾಳ್ಮೆಯಿಂದ ನೀವು ಇರ್ಬೇಕಂತ ಕೇಳ್ಕೊಂಡೆ. ನಾನು ನಂಬ್ತೇನೆ ತಾಳ್ಮೆಯಿಂದ ಇರ್ತೀರಾ ಅಂತ. ಯಾಕಂದ್ರೆ ನಾನು ನೋಡೋದು ಅನೇಕ ಸಾರಿ ನಮ್ಮ ಜೀವಿತಗಳ ದೇವರು ಅದ್ಭುತವಾಗಿ ಮಾಡುತ್ತಾನೆ. ಈ ದಿನ ನಮಗೆ VBS ಫೈನಲ್ ಡೇ ಇದೆ. ಇಟ್ಸ್ ಸೆಲೆಬ್ರೇಷನ್ ಅಲ್ವಾ? ಫೈನಲ್ ಡೇ ಅಂದ್ರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದರೊಂದಿಗೆ ದೇವರ ವಾಕ್ಯವನ್ನು ಸಹ ನಾವು ಹೆಚ್ಚಾಗಿ ಕೇಳಲಿ ಅಂತ ದೇವರು ನಮ್ಮದಲ್ಲಿ 2 ಗೆಸ್ಟ್ ಸ್ಪೀಕರ್ ನ ಕೊಟ್ಟಿದ್ದಾರೆ. ಎಷ್ಟು ಜನ? ವಾಕ್ಯ ಜಾಸ್ತಿ ಆಗೋದು ಅಂತ ಅನ್ಕೊಂಡ್ಬಾರ್ದು. ವಾಕ್ಯ ಜಾಸ್ತಿ ಕೇಳಬೇಕು, ಲೋಕದ ಕಾರ್ಯ ಕಮ್ಮಿ ಮಾಡ್ಬೇಕಲ್ವಾ? ಅದಕ್ಕೋಸ್ಕರವಾಗಿ 2 ಇದ್ದಾರೆ. ಭಯ ಪಡೋದು ಬೇಡ, 2 ಸೇರಿ ಅರ್ಧ ಗಂಟೆಗೆ ಟೀಚ್ ಮಾಡ್ತಾರೆ. ಓಕೆನಾ? ದೇವರ ವಾಕ್ಯನ ನಾವು ಕೇಳುವವರಾಗಿದ್ದೇವೆ ಪ್ರಿಯರೇ. ಇನ್ ದ ಮಿಡ್ಸ್ ಆಫ್ ಅಸ್ ವಿ ಹ್ಯಾವ್ 2 ಗೆಸ್ಟ್ ಸ್ಪೀಕರ್ಸ್. ಒಬ್ಬರು ನಮ್ಮ ಆಂಡ್ರೂ ಸ್ಟ್ರೀಟ್ ಅಂತ, ನಂತರ ಮತ್ತೊಬ್ಬರು ಸಿಸ್ಟರ್ ಶೀಬಾ ಅಂತ. ಅವರು ನಮ್ಮ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಂತರು. ಅವರು ನಮಗೆ ವಾಕ್ಯ ಕೊಡುವವರಾಗಿದ್ದಾರೆ. ಅದಕ್ಕೆ ಮುಂಚೆ ಆಂಡ್ರೂ ಸ್ಟ್ರೀಟ್ ಅವರು ವಾಕ್ಯ ಕೊಡ್ತಾರೆ. ಅದ ನಂತರ ನಾವು ಜಾನ್ ಮತ್ತೆ ರೆಬೆಕಾ ಅವರ ಮಗುವಿನ ಡೆಡಿಕೇಶನ್ ಮಾಡ್ತೇವೆ. ಅದ ನಂತರ ನಾವು ಶೀಬಾ ಸಿಸ್ಟರ್ ಅವರ ದೇವರ ವಾಕ್ಯವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾರೆ. ಈಗ ನಾವು ಮೊದಲನೇದಾಗಿ ನಮ್ಮ ಬರುವಂತ ಆಂಡ್ರೂ ಸ್ಟ್ರೀಟ್ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ. ಇಂಟ್ರೊಡ್ಯೂಸ್ ಆಂಡ್ರೂ ಸ್ಟ್ರೀಟ್, ಪಾಸ್ಟರ್ ಆಂಡ್ರೂ ಸ್ಟ್ರೀಟ್. ಸಾರಿ, ಇವರು 10 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಮೆಥಡಿಸ್ಟ್ ಚರ್ಚ್ ಅಲ್ಲಿ ಅವರು ಆರ್ಡೈನ್ ಆಗಿದ್ದು. ಒಂದು ವಿಶೇಷವಾದ ಏನಂದ್ರೆ ಅವರ ಲೈಫ್ ಅಲ್ಲಿ ಹಿ ಹ್ಯಾಸ್ 6 ಬಾಯ್ಸ್. 6 ಜನ ಗಂಡು ಮಕ್ಕಳಿದ್ದಾರೆ ಅವ್ರಿಗೆ. ನಾನು ಕಾಂಡಲ್ಲಿ ಹೇಳ್ತೀನಿ, ಅವ್ರು ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಂಡು. ನಾವು ಸಹ ಭಾರತದಲ್ಲಿ ಹೆಣ್ಮಗು ಬೇಕು ಅಂತ ಮಕ್ಕಳು ಹುಟ್ಟಿಸ್ತಾನೆ ಇರ್ತೀವಲ್ಲ, ಅವರು ಹಂಗೆ ಮಾಡ್ತಾರೆ ನೋಡಿ. Sorry, brother. I'm not joking anything about you. Just I'm telling, in India also we do the same thing because we want the girl baby. If God gives for all the boys, we'll wait for a girl. Like that. I'm telling you that's it. Okay? Don't mistake me. No worries. Our other matrana, he works as an HR consultant and offers leadership training for corporate. Corporate madhe leadership training ಕೊಡ್ತಾರೆ ಅವರು. HR ಆಗಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾವ್ರೆ. ಅದು ಮಾತ್ರ ಅವರು ಸ್ಪಿರಿಚುವಲ್ ಲೀಡರ್ಸ್ ಕೂಡ, ಅಂದ್ರೆ ಆತ್ಮಿಕ ನಾಯಕರು ಸಹ ಅವರು ಎಬ್ಬಿಸುವವರಾಗಿದ್ದಾರೆ. ಅವರು ತುಂಬಾ ಭಾರತ ದೇಶದಲ್ಲಿ ಅವರು ಒಳ್ಳೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಮಾತನಾಡುವಂತದ್ದು ವಿಶೇಷವಾಗಿ ನನಗೆ ಇಷ್ಟ ಆಗಿದೆ ಅಂದ್ರೆ ಪ್ರಿಯರೇ, ಅಭಾಷೆ ಎಂಬ ಪಾಪವನ್ನ ಅವರು ಖಂಡಿಸುವವರಾಗಿ ಅದರ ಕುರಿತಾಗಿ ಬೇಕಾದಂತ ಜ್ಞಾನವನ್ನ ಜನರಿಗೆ ಅವರು ಹಂಚುವವರಾಗಿದ್ದಾರೆ. ಅದು ಮಾತ್ರವಲ್ಲ, ಕುಟುಂಬಗಳಿಗೆ ಬೇಕಾದಂತ ಒಂದು ಕೌನ್ಸಿಲಿಂಗ್ ಅನ್ನ ಕೊಡುವವರಾಗಿದ್ದಾರೆ. ಈಗ ನಾವೆಲ್ಲರೂ ಜೋರಾಗಿ ತಪ್ಪಾಗಿ ತಟ್ಟಿ ಅವರನ್ನ ಮುಂದೆ come forward and share the word with us. Okay, good. Oh man, this is a privilege. I love babies. ನಾನು ಇವ್ರನ್ನ ಈ ಚಿಕ್ಕ ಮಗುನ ಸಂಸೋಕೆ ನಾನು ತುಂಬಾ ಇಷ್ಟಪಡ್ತೇನೆ. The first command that we have in Scripture, the very first command. ಮೊದಲನೇ ಒಂದು ಆಜ್ಞೆ ಸತ್ಯವೇದಲ್ಲಿರುವಂತದ್ದು. It was not a prohibition. Don't eat that fruit. Don't go there. Don't touch that. ಅದನ್ನು ಮುಟ್ಬೇಡ, ಇದನ್ನು ಮುಟ್ಬೇಡ, ಅದನ್ನು ತಿನ್ಬೇಡ ಅಂತ ಹೇಳೋದಕ್ಕಿಂತಲೂ ಅಧಿಕವಾಗಿ. It was not a prohibition. It was a positive obedience. This is something you can and you should do. ಅದೇನಂದ್ರೆ ನೀವು ಮಾಡಬೇಡ ಅನ್ನುವಂಥದ್ದಲ್ಲ. ಅದಲ್ದಿರ ನಾವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೇವೆ, ಆ ಒಂದು ದೇವರು ಕೊಟ್ಟಿರುವಂತ ಆಜ್ಞೆ ಯಾವ ರೀತಿ ಆಯ್ಕೆ ಮಾಡ್ಕೊಂಡು ವಿಧೇಯರಾಗುತ್ತೇವೆ ಅನ್ನುವಂಥದ್ದು. And the Lord said to Adam and Eve,
Fulo falo, be fruitful and multiply. ದೇವರು ಆದಾಮ ಅವಳಿಗೆ ಹೇಳಿದ್ರು, ನಿನ್ನನ್ನು ಆಶೀರ್ವದಿಸಿ ನೀವು ಫಲಭರಿತರಾಗಿ ಅಧಿಕವಾಗಿ ಅಭಿವೃದ್ಧಿ ಹೊಂದಿ ಎಂದು. And that just shows us from the very beginning God's heart towards children. ಯಾವ ರೀತಿಯಾಗಿ ದೇವರ ಹೃದಯ ಮಕ್ಕಳ ಕಡೆ ಇದೆ ಎಂಬುದನ್ನ ತೋರಿಸ್ತದೆ. And God repeated that to Noah not once but twice. He told him, be fruitful and multiply. ಅದೇ ರೀತಿಯಾಗಿ ಅದು 2 ಸಾರಿ ಆತನು ಹೇಳ್ತಾನೆ, ಫಲಭರಿತರಾಗಿ ಹೆಚ್ಚಾಗಿ ನೀವು ಅಭಿವೃದ್ಧಿ ಹೊಂದಿ ಎಂದು. And so I think many times part of our faith as believers is to trust God, to say, am I going to trust God with another child? ನಾವು ವಿಶ್ವಾಸಿ ಮಕ್ಕಳಿಗೆ ನಮಗೆ ನಂಬಿಕೆ ಇರಬೇಕು, ಮತ್ತೊಂದು ಮಗುವನ್ನ ನಾನು ಪಡೆದುಕೊಂಡು ಅದಕ್ಕೆ ಸಾಕ ಆಗತ್ತಾ ಎಂಬ ಒಂದು ನಂಬಿಕೆಯಿಂದ ನಾವು ಇದ್ದೇವಾ ನಮ್ಮನ್ನು ಪರಿಚಯ ಮಾಡ್ಕೊಳ್ಬೇಕು. So a lot of times we don't want another kid, we want another car. We don't want another kid, we want another car. ನಮಗೆ ಬೇರೊಂದು ಮಗು ಬೇಡ, ಆದ್ರೆ ಬೇರೊಂದು ಕಾರ್ ಬೇಕು. So we buy the car and we say, I can't afford the kid. ನನಗೆ ಕಾರ್ ಇಸ್ಕೋಕಾಗತ್ತೆ, ಅದು ಇನ್ನೊಂದು ಮಗು ಸಾಕಾಗಲ್ಲ ಅಂತ ಅನ್ಕೋತೇವೆ ನಾವು. But the way that God blesses is different. He gives the kids first. ದೇವರ ವ್ಯತ್ಯಾಸ ಆಶೀರ್ವಾದ ಮೊದಲು ದೇವರು ಮಗುವನ್ನ ಕೊಡ್ತಾರೆ, ನಂತರ ಕಾರ್ ಕೊಡ್ತಾರೆ. Be fruitful and multiply. ನೀವು ಫಲಭರಿತರಾಗಿ ಹೆಚ್ಚಾಗಿ ಅಂತ ದೇವರ ವಾಕ್ಯ ಹೇಳ್ತಾರೆ. Now there was a man in Scripture that was fruitful and multiplied, and he had 12 kids. ಅದೇ ರೀತಿಯಾಗಿ 12 ಮಕ್ಕಳಿದ್ದಂತ ಒಬ್ಬ ಒಂದು ವಾಕ್ಯದ ನೋಡ್ತಾ ಒಬ್ಬ ವ್ಯಕ್ತಿ, ಆತನು ಫಲಭರಿತನಾಗಿದ್ದು ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟವನು, ಅಭಿವೃದ್ಧಿ ಹೊಂದವನಾಗಿದ್ದನು. That's a lot of kids. I don't know if I'm going to get that far. One of those kids, his name was Joseph. ಆತನ ಹೆಸರು ಯೋಸೇಫನು. Now Joseph was a good boy. He did what his daddy told him to do. ಆ ತಂದೆ ಹೇಳಿದ ಹಾಗೆ ಆತನು ತಂದೆ ಮಾತನ್ನ ಕೇಳುವ ಆತನಾಗಿದ್ದನು. But his brothers were just kind of bad guys. ಆದ್ರೆ ಅವರು ಅಣ್ಣಂದಿರು ನೋಡಿದ್ರೆ ಅವರು ಕೆಟ್ಟವರಾಗಿದ್ರು. And his brothers were liars and cheaters and thieves, and they didn't like Joseph because Joseph always did the nice thing, the good thing. ಅವರು ಯೋಸೇಫ್ ಇಷ್ಟಪಡ್ತಾ ಇಲ್ಲ. ಯೋಸೇಫನಿಗೆ ಯಾಕಂದ್ರೆ ಅವರು ಕೆಟ್ಟವರಾಗಿದ್ರು, ಮೋಸ ಮಾಡ್ತಾ ಸುಳ್ಳು ಹೇಳ್ತಾ ಇದ್ರು, ಅವರು ಯೋಸೇಫನಿಗೆ ವಿರುದ್ಧವಾಗಿದ್ರು. And the brothers had this hate. They had this hate for Joseph. They just couldn't stand. Every time Joseph did something, that hate would just rise up and pulse, and they would get so angry. ಯೋಸೇಫನು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಅವ್ರಿಗೆ ಕೋಪ ಬಂದು ಅವರು ಹಾಗೆ ಅನ್ನೋದು ಇನ್ನು ಜಾಸ್ತಿ ಆಗ್ತಾ ಇತ್ತು ಅವರಲ್ಲಿ. And so one day they were out in the fields. They were taking care of the sheep, and Joseph came with the message from Dad. ಅವರೆಲ್ಲರೂ ಅಣ್ಣಂದ್ರೆಲ್ಲ ಒಂದು ಹೊಲದಲ್ಲಿ ಕಾಡಲ್ಲಿ ಕುರಿಗಳ ಮೇಯಿಸ್ತಾ ಇದ್ರು. ಅವ್ರು ಯೋಸೇಫ್ ಬಂದು ತಂದೆ ಒಂದು ಸಂದೇಶ ಇಟ್ಕೊಂಡು ಬರ್ತಾನೆ. And they said, "Oh, there's Joseph. What is he doing here?" ಯೋಸೇಫನ ಕೋಪಗೊಂಡವರಾಗಿ ಏನ್ ಮಾಡ್ತಾರೆ ಇಲ್ಲಿ ಅಂತ ಅನ್ಕೊಂಡ್ರು. They had so much hate they just couldn't contain it. ಅವ್ರಿಗೆ ಅಷ್ಟು ದ್ವೇಷ ಇತ್ತು, ಅವ್ರಿಗೆ ದ್ವೇಷ ತಡ್ಕೋಕ್ ಆಗ್ತಾ ಇಲ್ಲ. As I said, we're going to grab Joseph and we're going to put him away. Let's just throw him in the hole and see if we can get rid of Joseph altogether. Let's get rid of Joseph. ಅವ್ರು ಅನ್ಕೊಂಡ್ರು ಯೋಸೇಫನ ಒಂದು ಕುಣಿಗೆ ಹಾಕ್ಬಿಡೋಣ, ಆದ್ರೆ ಅಷ್ಟು ಸಾಯಿಸ್ಬಿಡೋಣ, ಅವ್ನ ಕತೆ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ರು. Now, they wanted to kill Joseph. ಅವ್ರು ಯೋಸೇಫನ ಸಾಯಿಸ್ಬೇಕು ಅನ್ಕೊಂಡ್ರು. But one of the brothers said, no, that's a little bit too much. Let's just sell Joseph and let the traders take him away. ಒಬ್ಬ ಸಹೋದರ ಹೇಳ್ದ, ಅವನ್ನ ಮಾರ್ಬಿಡೋಣ, ದುಡ್ಡು ಬರ್ತದಲ್ಲ, ಅವನ್ನ ಮಾರಿ ಬೇರೆ ದೇಶಕ್ಕೆ ಕಳ್ಸ್ಬಿಡೋಣ ಅಂತ ಹೇಳ್ದ. Well, if we kill him or if we trade him off, we get rid of him, that's fine. Good, let's sell him away. ಅವ್ರು ಅನ್ಕೊಂಡ್ರು ಸಾಯಿಸೋ ಸರಿನಾ, ಅವನ್ನ ಮಾರಿದ್ರು ಸರಿ, ಯಾವ್ದೋ ಅವ್ನು ಮಾಡ್ಬಿಡೋಣ ಅಂತ ಅನ್ಕೊಂಡ್ರು. Now, ಈಗ still have a problem. ಕೆಲವೊಂದು ಸಮಸ್ಯೆಗಳು I didn't take care of their hate. They still had hate. ಅವರಲ್ಲಿ ಆ ದ್ವೇಷ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬಗೆಹರಿಯೋದಿಲ್ಲ. But you know what? That's just the way sin works a lot of times. We think if we can just get rid of the problem, it'll go away. ನಾವು ಅನ್ಕೋತೀವಿ ಪಾಪವನ್ನ ಸರಿಯಾಗಿ ನಾವು ಡೀಲ್ ಮಾಡ್ತಾ ಇರೋದ್ರಿಂದ ಆ ಸಮಸ್ಯೆ ಹೊರಟೋಗ್ಬಿಡುತ್ತೆ ಅಂತ ಅನ್ಕೋತೀವಿ. But if we don't take the problem to Jesus, the problem just grows and multiplies. ನಾವು ಆ ಸಮಸ್ಯೆಯನ್ನ ಯೇಸು ಕ್ರಿಸ್ತನಿಗೆ ತೆಗೆದುಕೊಂಡು ಹೋಗದೇ ಇರುವುದಾದ್ರೆ ಆ ಸಮಸ್ಯೆ ಇನ್ನೂ ಅಧಿಕವಾಗ್ತದೆ. Now they not only had the problem of hate, but they had the problem of getting rid of their brother. ಆ ಒಂದು ದ್ವೇಷ ಅವರ ತಮ್ಮನ್ನ ದೂರ ಮಾಡಿಕೊಳ್ಳುವಂತ ರೀತಿಯಲ್ಲಿ ಏಡಾಗ್ಬಿಡ್ತು, ಹೆಚ್ಚಾಗ್ಬಿಡ್ತು. And so they had the guilt of losing their brother on their hands. ಅವ್ರ ಸ್ವಂತ ಕೈಗಳಿಂದಲೇ ಅವರ ತಮ್ಮನ್ನ ದೂರ ಮಾಡಿಕೊಳ್ಳುವಂತ ಒಂದು ಮನಸ್ಸಾಕ್ಷಿ ಚುಚ್ಚುವಿಕೆಗೆ ಬಂದರು. Well, they got to go back home and tell their dad what happened to Joseph. ಯೋಸೇಫನಿಗೆ ಏನಾಯ್ತು ಅಂತ ತಂದೆ ಮನೆಗೆ ಹೋಗಿ ಹೇಳ್ಬೇಕೀಗ ಅವರು.
And so they go home and they say, well, it looks like an animal has taken them, and now they've got a bigger problem. ಈಗ ದೊಡ್ಡ ಸಮಸ್ಯೆ ಬಂತ ಅವ್ರು ಹೇಳಿದ್ರು ಅವ್ರ ತಮ್ಮನ್ನ ಯಾವ್ದೋ ಪ್ರಾಣಿ ಸಾಯಿಸ್ಬಿಡ್ತು ಅಂತ. ಈಗ ಮತ್ತೊಂದು ಸುಳ್ಳು ಹೇಳಿದ್ರು. You see, the more you sin, the deeper and the more sin takes you. ನೀವು ಪಾಪ ಮಾಡ್ತಾ ಇದ್ದಾಗ ಆ ಪಾಪ ಇನ್ನು ಅಧಿಕವಾಗಿ ಆಳವಾಗ್ತದೆ, ಇನ್ನು ಅಧಿಕ ಪಾಪಗಳ ಮಾಡುವಂತೆ ನಮ್ಮನ್ನು ನಡೆಸ್ತದೆ. And then for the rest of their lives, they had a big problem with guilt and shame. ಅವರ ಒಂದು ಜೀವಿತದಲ್ಲಿ ಆ ಒಂದು ಮಾಡಿದಂತ ತಪ್ಪು ಜಾಸ್ತಿ ಆಗಿ ಅಧಿಕವಾಗಿ ಸಮಸ್ಯೆ ಆಗಿ ಅದು ಅಧಿಕವಾಗಿ ಗಿಲ್ಟ್ ಆಗೋಯ್ತು, ಅವರ ಮನಸ್ಸಾಕ್ಷಿ ಚುಚ್ಚುವಿಕೆ ಆಗೋಯ್ತು. You see, that is just the way sin works. If I think I can figure it out, I think I can fix it, I can deal with this, and we don't tell anybody, we don't talk to Jesus about it, and we just try to manage it, and it just gets out of hand, it goes crazy. ನಾವು ಆಗತ್ತೆ ನಾನು ಕೇಳಿ ನಾನು ಯಾರ ಹೇಳ್ಕೊಳ್ಳ ಏಸಪ್ಪ ಹೇಳ ಅನ್ನೋದಾದ್ರೆ ಆ ಸಮಸ್ಯೆ ಜಾಸ್ತಿ ಆಗಿ ನಮ್ಮನ್ನು ಚುಚ್ಚುವಂತದಾಗ್ತದೆ. Now you know, many years later, they came back to Joseph because now he was in charge of Egypt. ಅನೇಕ ವರ್ಷಗಳ ನಂತರ ಈಗ ಯೋಸೇಫನು ಐಗುಪ್ತದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾನೆ. And Joseph taught them a very powerful lesson. ಯೋಸೇಫನು ಅವರಿಗೆ ಶಕ್ತಿಯುತವಾದಂತ ಒಂದು ಸತ್ಯವನ್ನ ಬೋಧಿಸ್ತಾ ಇದ್ದಾನೆ. What they did was very wrong. ಅವ್ರೇನ್ ಮಾಡಿದ್ರು ಅದು ತಪ್ಪಾದ ಒಂದು ಕಾರ್ಯವಾಗಿತ್ತು. And there was nothing they could do to fix it. ಅದನ್ನ ಸರಿ ಮಾಡಲಿಕ್ಕೆ ಅವ್ರು ಏನು ಮಾಡಕ್ಕಾಗ್ಲಿಲ್ಲ. But ಆದರೆ he could forgive them. ಆತನು ಅವರನ್ನ ಕ್ಷಮಿಸಿದನು. And if they confessed their sin and they repented, Joseph said, guess what? No worries, I love you, I will forgive you. ಅವರು ಆತನ ಪಾಪವನ್ನು ಆಯ್ಕೆ ಮಾಡಿಕೊಂಡಾಗ ಆತನು ಹೇಳ್ದ ಪರವಾಗಿಲ್ಲ ನಾನು ನಿಮ್ಮನ್ನ ಕ್ಷಮಿಸುತ್ತೇನೆ ಅಂತ ಆತನ ಪ್ರೀತಿಯಿಂದ ಅವರಿಗೆ ಕ್ಷಮಾಪಣೆ ಕೊಟ್ಟ. And all of the pain and all of the hurt that he experienced from his brothers, he said, forget it. I'm leaving it. I'm letting it go. ಆ ಎಲ್ಲಾ ಸಮಸ್ಯೆಗಳನ್ನ ಅಣ್ಣಂದ್ರು ಮಾಡಿದಂತ ಎಲ್ಲಾ ಸಮಸ್ಯೆಗಳನ್ನ ಆತನು ಮರ್ತು ಹೋಗ್ತೀನಿ ಅಂತ ಅನ್ಕೊಂಡ ಮರ್ತೋಗ್ಬಿಡಿ ಅಂತ ಹೇಳ್ದ. And with that, they went back and they told their father, you know, Joseph still lives. ಆ ಒಂದು ತಂದೆಗೆ ಹೇಳ್ತಾರೆ ಯೋಸೇಫ ಇನ್ನೂ ಬದುಕಿದ್ದಾನೆ ಅಂತ. They told their dad the truth, and then they realized they don't have the guilt anymore of carrying around their brother's blood. ಆ ಒಂದು ಸಹೋದರನ ರಕ್ತವನ್ನು ನಾವು ತೆಗೆದುಕೊಂಡು ಹೋಗೋದು ಬೇಕಾಗಿರಲಿಲ್ಲ, ಯಾಕಂದ್ರೆ ಅವ್ರ ಸತ್ಯವನ್ನ ತಂದೆಯವರಿಗೆ ಮಾತನಾಡಿದ ನಂತರ ಆ ಒಂದು ಗಿಲ್ಟಿಯಿಂದ ಹೊರಗಡೆ ಬಂದ್ರು. Said maybe we should let go of our hate. ಅದೇ ತರ ನಾವು ಸಹ ಹಗೆತನವನ್ನ ನಮ್ಮಿಂದ ಹೊರಗಡೆ ಹಾಕಬೇಕು. And then with forgiveness, they found out they were clean. ಆ ಒಂದು ಕ್ಷಮಾಪಣೆ ಸಿಕ್ಕಿದ ನಂತರ ಅವ್ರು ಗೊತ್ತಾಯ್ತು ನಾವು ಶುದ್ಧರಾಗಿದ್ದೇವೆ ಎಂದು. Now, I think there's an important lesson there that if we come to Jesus and we say, Lord, I've got a problem, the sin is big, and I need to be saved. ಯೇಸು ಕ್ರಿಸ್ತನ ನಾವು ಬಂದು ನನಗೆ ಸಮಸ್ಯೆ ಇದೆ, ನನ್ನ ಒಂದು ಪಾಪ ದೊಡ್ಡದಾಗಿದೆ, ನನ್ನ ಕ್ಷಮಿಸು ಅಂತ ಕೇಳಬೇಕಾದ್ರೆ, ರಕ್ಷಿಸಲ್ಪಡಬೇಕು ಅಂತ ಕೇಳಬೇಕಾದ್ರೆ ಯೇಸಪ್ಪನಲ್ಲಿ Jesus is the only one that can offer forgiveness that takes away all of the guilt and all of the shame. ಯೇಸು ಕ್ರಿಸ್ತನ ಒಬ್ಬನೇ ಅದಕ್ಕೆ ಉತ್ತರವಾಗಿದ್ದಾನೆ. ನಮ್ಮ ಕ್ಷಮಿಸಲು ಸಾಧ್ಯವುಳ್ಳ ಆತನು, ಎಲ್ಲಾ ಗಿಲ್ಟಿಯ ತೆಗೆದುಹಾಕುವ ಆತನು ಆಗಿದ್ದಾನೆ. And so I'm glad to have that and to share that. Lord bless you. ಈ ಒಂದು ಸಂದೇಶಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ದೇವರು ತಾನೇ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದಾರ, ಮಕ್ಕಳೊಂದಿಗೆ ಮಾತನಾಡಿದಾರೆ ತಾನೆ. ಏನ್ ಮಾತಾಡ್ತಾರೆ ಅಂಕಲ್ ಇವಾಗ? ಏನಿರ್ಬಾರ್ದು ನಮ್ಮಲ್ಲಿ? ಏನಿರ್ಬಾರ್ದು? ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ಒಂದು ವಿಷಯ, ನಮ್ಮ ಸಭೆಯಲ್ಲಿ ದೇವರು ಅನೇಕರಿಗೆ ಅನೇಕ ಟ್ಯಾಲೆಂಟ್ಗಳು ಕೊಟ್ಟಿದ್ದಾರೆ. ಆಮೇಲೆ ನಂಬ್ತಿರಲ್ಲ, ಒಬ್ಬನ ಇನ್ನೊಬ್ರು ಕೆಲಸ ಮಾಡ್ಬಿಡ್ತಾನೆ ನಮ್ಮ ಸಭೆಗೆ. ಅದು ನಾನು ದೇವರಿಗೆ ಎಷ್ಟು ಸ್ತೋತ್ರ ಮಾಡಿದ್ರು ಸಾಧ್ಯ. ಈಗ ನಾವು ಡೆಡಿಕೇಶನ್ ಸೆರೆಮನಿಗೆ ಹೋಗ್ತಾ ಇದ್ದೇವೆ. ತಾಯಿಗಳು ಮಗುವನ್ನು ತೆಗೆದುಕೊಂಡು ಬಂದು ನಿಂತ್ಕೊಬೇಕು. ಸೆಲೆಬ್ರೇಷನ್ಗೋಸ್ಕರವಾಗಿ ನಮ್ಮ ಹತ್ರ ಸಹೋದರಿ ಶೀಬಾ ಅವರು ಮುಂದೆ ಬಂದು ವಾಪಸ್ ಹೋಗೋಕೆ ಹೇಳ್ತೇನೆ. ಐ ರಿಕ್ವೆಸ್ಟ್ ಸಿಸ್ಟರ್ ಶೀಬಾ ಟು ಕಮ್ ಫಾರ್ವರ್ಡ್ ಅಂಡ್ ಶೇರ್ ದ ವರ್ಡ್ ವಿತ್ ಅಸ್. ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಅನಿತಾ ಸಿಸ್ಟರ್ ಅವ್ರಿಗಾಗಿ ನಾನು ದೇವರ ಸ್ತೋತ್ರ ಸಲ್ಲಿಸ್ತೇನೆ. ಪಾಸ್ಟರ್ ಆನಂದ್ ಪಾಸ್ಟರ್ ಮುಖಾಂತರ ನನಗೆ ಈ ಒಂದು
ದೇವ್ರು ಹೇಳ್ಕೊಟ್ಟಿದ್ದಾರೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿಮಗೆ ಬೋರ್ ಅನ್ನಿಸ್ಬೋದು, ಆಲ್ರೆಡಿ ಒಂದು ಮೆಸೇಜ್ ಆಗ್ಬಿಟ್ಟಿದೆ ಇವ್ರು ಎಷ್ಟೆಷ್ಟು ಹೇಳ್ತಾರ ಅಂತ. ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ, ದೇವರು ಎಲ್ರಿಗೂ ಉಪಯೋಗಕರವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಪ್ರಾರ್ಥಿಸ್ತೇನೆ. ನನ್ನೊಟ್ಟಿಗೆ ಸ್ವಲ್ಪ ಸಹಕರಿಸ್ತೇನೆ. ಓಕೆ, ಸೊ ಈ ವರ್ಷದಲ್ಲಿ ಮಕ್ಕಳೆಲ್ಲ VBS ಅಟೆಂಡ್ ಮಾಡಿದ್ದೀರಲ್ವಾ? ಏನು ಥೀಮ್ ಹೆಸರು ಏನ್ ಮಕ್ಕಳ? ಓಕೆ, ಬಾಹ್ಯ ವಚನ ಹೇಳ್ಕೊಟ್ಟಿದ್ದಾರಾ? ಯಾರಾದ್ರೂ ಹೇಳ್ತೀರಾ? ಕನ್ನಡ, ಇಂಗ್ಲಿಷ್ ಯಾವ್ದಾದ್ರು? ಮೆಮೊರಿ ವರ್ಸ್. ದಿನ ಒಂದು ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಯೆಹೋವನ 15:13. ಕೀರ್ತನೆಗಳು 91:4 ಹೇಳ್ಕೊಟ್ಟಿದಾರ. ಥೀಮ್ ವರ್ಸ್ ಹೇಳ್ಕೊಟ್ಟಿದಾರ, ಜ್ಞಾಪಕ ಇದೆಯಾ? ನಿಮ್ಗೆ ಹಾಕಿದ್ರಲ್ವಾ, ಪಿಕ್ಚರ್ ಹಾಕಿದ್ರಲ್ವಾ, ಅಂಡರ್ ಇಸ್ ವಿಂಗ್ಸ್ ಅಂತ ಹಾಕಿದ್ರಲ್ವಾ, ಹೇಳ್ಕೊಟ್ಟಿರ್ತಾರಲ್ವಾ? ಸೊ ಅದು ಬಂದ್ಬಿಟ್ಟು ಎಲ್ಲಿ ಬರುತ್ತೆ? ಕೀರ್ತನೆ 91:4 ಬರುತ್ತೆ ಅಲ್ವಾ? ಸೊ ಅದನ್ನ ಯಾರಾದ್ರೂ ಬಹಳಾಗಿ ಹೇಳ್ತೀರಾ? ಪರವಾಗಿಲ್ಲ, ಇಟ್ಸ್ ಓಕೆ. ನಾನು ಇವಾಗಲೇ ಕಲ್ತಿದ್ದೀನಿ ಆಯ್ತಾ, ನಿಮ್ ಜೊತೆ ನಾನು ಹೇಳ್ತಾರೆ. ನಾವು ಒಂದು ಚಿಕ್ಕ ಹಾಡಾಡೋಣ, ಅದರಲ್ಲಿ ಒಂದು ವಾಕ್ಯನ ಈಸಿಯಾಗಿ ಕಲಿಯುತ್ತಾರೆ ಹಾಡಾಡೋಣ. ಓಕೆನಾ? ರೆಡಿನಾ ಚಿಲ್ಡ್ರನ್ಸ್? ವೆರಿ ಇದು 91ನೇ ಕೀರ್ತನೆಗಳು 4ನೇ ಇದರಲ್ಲಿ ಬೇರೆ 2 ಲೈನಲ್ಲಿ ಹೇಳ್ಕೊಡ್ತೀನಿ, ನೀವು ಬೇಗ ಕಲಿಬೋದು. ಓಕೆನಾ? ತನ್ನ ರೆಕ್ಕೆಗಳಿಂದ ನನ್ನ ಒದಗಿಸುವ ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸುವೆನು. ತನ್ನ ರೆಕ್ಕೆಗಳಿಂದ ನನ್ನ ಒದಗಿಸುವ ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸುವೆನು. ಆನಂದವೇ, ಓ ಉಲ್ಲಾಸವೇ, ಕರ್ತನು ನನ್ನ ರಕ್ಷಕನು. ಆನಂದವೇ, ಓ ಉಲ್ಲಾಸವೇ, ಕರ್ತನು ನನ್ನ ರಕ್ಷಕನು. ಅದು 2 ಲೈನ್ ಏನು? ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸ್ತಾರೆ, ತನ್ನ ಪಕ್ಕಿಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವುದಕ್ಕೆ ದೇವರು ಕೃಪೆ ಕೊಡ್ತಾರೆ. ಓಕೆನಾ? ಇದನ್ನ ನೀವು ಆದ್ರೆ ಕಲ್ತ್ಕೊಳ್ಳಿ. ಆಡ್ತೀರಾ? ಒಂದ್ಸಲ ಆಡ್ತೀರಾ ನನ್ನ ಜೊತೆಲಿ? ಏನ್ ಹೇಳಿ? ತನ್ನ ರೆಕ್ಕೆಗಳಿಂದ ನನ್ನ ಒದಗಿಸುವ ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಆನಂದ, ಓ ಉಲ್ಲಾಸ, ಮತ್ತೆ ಕರ್ತನು ನನ್ನ ರಕ್ಷಕನು. ಹಾಡೋಣ ಮಕ್ಕಳೇ, ಹಾಡೋಣ. ವೆರಿ ಗುಡ್. ತನ್ನ ರೆಕ್ಕೆಗಳಿಂದ ನನ್ನ ಒದಗಿಸುವ ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸುವೆನು. ತನ್ನ ರೆಕ್ಕೆಗಳಿಂದ ನನ್ನ ಒದಗಿಸುವ ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸುವೆನು. ಆನಂದವೇ, ಓ ಉಲ್ಲಾಸವೇ, ಕರ್ತನು ನನ್ನ ರಕ್ಷಕನು. ಆನಂದವೇ, ಓ ಉಲ್ಲಾಸವೇ, ಕರ್ತನು ನನ್ನ ರಕ್ಷಕನು. ಆಮೆನ್. ಥ್ಯಾಂಕ್ ಯು. ಸರ್, ಒಂದು ವಾಕ್ಯವನ್ನು ಓದ್ಕೊಳ್ಳೋಣ. ಯಾರು ಬೇಗ ಓದ್ತೀರಾ ಅಂತ ನೋಡೋಣ ಸಭೆಯಲ್ಲಿ. ಓಕೆ, ವಿಮೋಚನ ಕಾಂಡ 14ನೇ ಅಧ್ಯಾಯ ವಾಕ್ಯ 19ರಿಂದ 25ವರೆಗೂ ಇದಲ್ಲದೆ ಯೋಸೇಫನು ಇಸ್ರಾಯೇಲರಿಗೆ ವಿಮೋಚನ ಕಾಂಡ. ಆಗ ಇಸ್ರಾಯೇಲ್ಯರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಇಸ್ರಾಯೇಲರಿಗೆ ಕತ್ತಲನ್ನು ಉಂಟು ಮಾಡಿದರು. ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಥ್ಯಾಂಕ್ ಯು ಸಿಸ್ಟರ್. ಓಕೆ, ನೀವು
ಈ ಒಂದು BBS ಟೈಮಲ್ಲಿ ಸುಮಾರು ಸ್ಟೋರಿಗಳನ್ನ ನಿಮ್ ಟೀಚರ್ಸ್ ಹೇಳಿರ್ತಾರೆ. ಒಂದೊಂದನ್ನು ನೀವು ವಾಕ್ಯದಲ್ಲಿ ನೀವು ನಿಮ್ಮ ಹೃದಯಕ್ಕೆ ತಗೊಂಡಿರ್ತೀರಾ. ಇವಾಗ ನಾನು ಇಸ್ರಾಯೇಲ್ ಬಗ್ಗೆ ಒಂದು ಅವಳಿ ನಡ್ಕೊಂಡ್ ಬಂದಿರೋ ಜರ್ನಿಯಲ್ಲಿ ದೇವರ ಹಸ್ತ ಹೇಗೆ ಅವರನ್ನು ನಡೆಸಿತ್ತು ಅಂತ ಒಂದು ಶಾರ್ಟ್ ಆಗಿ ನಾನು ನಿಮ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಮಕ್ಕಳೇ. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಹೋಗಿದ್ರಲ್ಲ, ಗೊತ್ತಿದೆ ಅಲ್ವಾ ನಿಮ್ಗೆ? ಹೌದು. ಅಲ್ಲಿಂದ ಅವರು ಕಾನಾನ್ ಬರೋದಕ್ಕೆ ಎಷ್ಟು ವರ್ಷ ಆಯ್ತು? 40 ವರ್ಷ ಆಯ್ತು ಮಕ್ಕಳೇ. ಅವಾಗ ದೇವರು ಅವ್ರನ್ನ ಯಾವ ರೀತಿಯಲ್ಲಿ ನಡೆಸಿದ್ರು ಅಂತ ನೋಡಿ. ಅವರು ಗುಲಾಮತನದಲ್ಲಿದ್ದಾಗ ಮಕ್ಕಳೇ ಅವ್ರನ್ನ ತುಂಬಾ, ಅವರು ಸ್ಲೇವ್ಸ್ ಆಗಿದ್ದಾಗ ತುಂಬಾ ಕಷ್ಟಪಡಿಸ್ತಾ ಇದ್ರು. ದೇವರು ಅದಕ್ಕೆ ಕಾಣಿಸ್ತಾ ಇದೆಯಾ ಮಕ್ಕಳೇ ಎಲ್ರಿಗೂ? ಸೊ ಅವರು ಗುಲಾಮತನದಲ್ಲಿದ್ದಾಗ ಅವ್ರು ತುಂಬಾ ಕಷ್ಟಪಡ್ಬೇಕಾಗಿತ್ತು ಮಕ್ಕಳೇ. ಮತ್ತೆ ಅವ್ರನ್ನ ಏನ್ ಮಾಡ್ತಾ ಇದ್ರು, ತುಂಬಾ ಕಷ್ಟಪಟ್ಟು ಅವ್ರನ್ನ ಊಟ ಸರಿಯಾಗಿ ಕೊಡ್ತಾ ಇರ್ಲಿಲ್ಲ, ನೀರ್ ಸರಿಯಾಗಿ ಕೊಡ್ತಾ ಇರ್ಲಿಲ್ಲ. ಅವ್ರಿಗೆ ಯಾವ್ದು ಒಂದೊಂದ್ಸಲ ಅವ್ರಿಗೆ ಬೇಕಾಗಿರೋ ಕೆಲ್ಸಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಅವ್ರಿಗೆ ಕೊಡ್ದಿರೋ ತರ ತುಂಬಾ ಕಷ್ಟ ಪಡಿಸ್ತಾ ಇದ್ರು ಮಕ್ಕಳೇ. ಅದೇ ತರ ಅವ್ರನ್ನ ಅಲ್ಲಿ ಬೇರೆ ದೇವ್ರು ಏನಕ್ಕೆ ಒಂದು ಚಿಕ್ಕದೊಂದು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವರಿಗೆ ದೇವ್ರು ವಾಗ್ದಾನ ಮಾಡಿದಂತ ದೇಶ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ಬೇರೆ ಒಂದು 1 ವೀಕ್ ಟು ಒಂದು 11 ದಿವಸದಲ್ಲಿ ಅವ್ರು ಹೋಗ್ಬೋದಾಗಿತ್ತು. ಆದ್ರೆ ದೇವ್ರು ಏನ್ ಮಾಡಿದ್ರು, ಅವ್ರನ್ನ 40 ದಿವಸ ಅವ್ರನ್ನ ಕರ್ಕೊಂಡು ಹೋದ್ರು. ಏನಕ್ಕೆ ಅಂತ ನಿಮ್ಗೆ ಗೊತ್ತಾ? ಏನಕ್ಕೆ 11 ಡೇಸ್ ಅಲ್ಲಿ ಹೋಗೋದು ಯಾಕೆ 40 ಇಯರ್ಸ್ ತಗೊಂಡ್ರು ಅಂತ ಹೇಳಿದ್ರೆ, ದೇವ್ರ ಅದರ ಮುಖಾಂತರ ನಮ್ಗೆ ಪಾಠ ಕಲಿಸ್ತಾ ಇದಾರೆ ಮಕ್ಕಳು. ಯಾಕಂದ್ರೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಏನ್ ಹೇಳ್ತೀನಿ ಅಂದ್ರೆ, ಇವಾಗ ನಿಮ್ಮ ಪೇರೆಂಟ್ಸ್ ನಿಮ್ಗೆ 100 ರೂಪಾಯಿನೋ ಇಲ್ಲಾಂದ್ರೆ 1000 ರೂಪಾಯಿನೋ 1000 rupees ನಿಮ್ ಕೈಯಲ್ಲಿ ಕೊಟ್ಬಿಟ್ರು. ಎಷ್ಟು ಮಜಾ ಅಲ್ಲ? ಐಸ್ ಕ್ರೀಮ್ ತಿನ್ಬೋದು, ಏನೇನ್ ತಗೊಂಡಿರೋ ಮಕ್ಳಿಗೆ 1000 rupees ನಿಮ್ ಕೈಯಲ್ಲಿ ಕೊಟ್ಬಿಟ್ರೆ ಏನ್ ಮಾಡ್ತೀರಾ? ಫಸ್ಟ್ ಚಾಕ್ಲೇಟು, ಐಸ್ ಕ್ರೀಮು, ಆಮೇಲೆ ಬಾರ್ಬಿ ಡಾಲ್ಸ್ ಏನಾದ್ರೂ ತಗೋಬೇಕಂತ ನೋಡ್ತೀರಲ್ವಾ. ಆದ್ರೆ ನಿಮ್ಮ ಕೈಯಲ್ಲಿ 100 rupees ಆಗ್ಲಿ 1000 rupees ಆಗ್ಲಿ ಈಸಿಯಾಗಿ ಸಿಕ್ಕಿದಾಗ ನಿಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ ಮಕ್ಳೆ. ಆದ್ರೆ ನೀವು 100 rupeesಗೋಸ್ಕರ ಹೇಳ್ತಾರೆ, ನೀನ್ ಇದ್ರ ಫಸ್ಟ್ ಅಮ್ಮ ಹೇಳ್ತಾರಲ್ಲ, ನಿಮ್ಗೆ ಕಷ್ಟನೇ ಗೊತ್ತಾಗ್ತಾ ಇಲ್ಲ, ನಾವ್ ಎಷ್ಟು ಕಷ್ಟಪಟ್ಟು ನಿಮ್ಗೆ ಸಾಕ್ತಾ ಇದೀವಿ ಅಂತ ಆ ಪೇರೆಂಟ್ಸ್ ಹೇಳ್ತಾರಲ್ವ ಮಕ್ಳು. ಅದೇ ತರ ದೇವರು ಬಂದ್ಬಿಟ್ಟು ಎಲ್ಲ ಅನುಭವಗಳನ್ನ ತನ್ನ ಮಕ್ಕಳು ಕಲಿಬೇಕು ಅನ್ನೋದಕ್ಕೋಸ್ಕರ ಇಸ್ರಾಯೇಲ್ ದೇಶ ಐಗುಪ್ತ ದೇಶದಿಂದ ದೇವರು ಬಂದ್ಬಿಟ್ಟು ಕಾನಾನಿಗೆ ನಡೆಸ್ಕೊಂಡು ಹೋದ್ರು ಮಕ್ಳೆ. ಅವ್ರಿಗೆ ದೀರ್ಘ ಪ್ರಯಾಣ ಮಾಡಿದ್ರು. ಅವ್ರ ದೀರ್ಘ ಪ್ರಯಾಣದಲ್ಲಿ ಅವ್ರನ್ನ ಪ್ರಿಪೇರ್ ಮಾಡ್ತಾ ಇದ್ರು, ಚೆನ್ನಾಗಿ ಇವ್ರು ಕಲಿಬೇಕು ಅಂತ. ಮತ್ತೆ ಫಿಲಿಸ್ಟರು ಅವರು ಎನಿಮಿಸ್ ಬಂದ್ಬಿಟ್ಟು ಅವ್ರ ಮೇಲೆ ಯುದ್ಧ ಮಾಡ್ತಾ ಇದ್ರು ನೋಡಿ. ಅವ್ರನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಮಕ್ಳೇ ಅವ್ರು 10 ಪ್ಲೇಟ್ಸ್ ಅವ್ರಿಗೆ ಕೊಟ್ರು, ಅಲ್ಲಿಂದ ಕರ್ಕೊಂಡ್ ಬಂದ್ರು. ನೆಕ್ಸ್ಟ್ ಅವ್ರು ಅಲ್ಲಿಂದ ಬರ್ಬೇಕಾದ್ರೆ ಇಸ್ರಾಯೇಲ್ ಅವ್ರಿಗೆ ಒಪ್ಪಿಗೆ ಕೊಟ್ಟು ಫಾರ ಏನ್ ಮಾಡಿದ್ರು, ಅವ್ರಿಗೆ ಒಪ್ಪಿಗೆ ಕೊಟ್ಟರು ಹೋಗೋದಿಕ್ಕೆ. ಬರ್ತಾ ಇರ್ಬೇಕಾದ್ರೆ ಏನಾಯ್ತು ಮಕ್ಳೇ, ಅವ್ರ ಹಿಂದೆ ಅಲ್ಲಿಂದ ಹೊರಗಡೆ ಬಂದಾಗ ಮುಂದೆ ನೋಡಿದ್ರೆ ದೊಡ್ಡ ಕೆಂಪು ಸಮುದ್ರ ಕಾಣಿಸ್ತಾ ಇತ್ತು. ಅವ್ರಿಗೇನು ಏನ್ ಮಾಡೋದು ಗೊತ್ತಿಲ್ಲ. ಆದ್ರೆ ನಾಯಕನಾದಂತ ಮೋಶೆ ಏನ್ ಮಾಡ್ತಾರೆ, ದೇವರ ಹತ್ರ ಪ್ರಾರ್ಥನೆ ಮಾಡಿ ಆ ಸಮುದ್ರವನ್ನು ಇಬ್ಬಾಗ ಮಾಡಿ ಇಸ್ರಾಯೇಲ್ ಮಕ್ಕಳು ತನ್ನ ಮಕ್ಕಳು ಅಂತ ಹೇಳಿದ್ರೆ, ತನ್ನ ಇಸ್ರಾಯೇಲ್ ಅಂದ್ರೆ ದೇವರು ಆರಿಸಿಕೊಂಡಂತ ಜನಾಂಗ. ನಾವು ದೇವರು ಆರಿಸಿಕೊಂಡ ಜನಾಂಗವಾಗಿದ್ದೇವೆ. ಆ ಸಮುದ್ರದಲ್ಲಿ ಏನ್ ಮಾಡ್ತಾರೆ ಮಕ್ಕಳೇ ನೋಡಿ, ಗೋಡೆ ತರ ದೊಡ್ಡ ಗೋಡೆ ತರ ಸಮುದ್ರ ಎಷ್ಟು ಆಳ ಇರುತ್ತಲ್ಲ ಅಷ್ಟು ಉದ್ದಕ್ಕೆ ದೊಡ್ಡದಾಗಿ ನಿಂತ್ಕೊಂಡಿತ್ತು. ಸೆಂಟ್ರಲ್ಲಿ ಇವರು ಡ್ರೈ ಲ್ಯಾಂಡ್ ಅಲ್ಲಿ ಅಂದ್ರೆ ಒಣಗಿರೋ ನೆಲದಲ್ಲಿ ಅವ್ರನ್ನ ನಡ್ಕೊಂಡು ಹೋದ್ರಂತೆ. ಪಿಕ್ಚರ್ಸ್ ಅಲ್ಲಿ ಕಾಣಿಸ್ತಾ ಇದೆಯಾ? ಅವರು ಡ್ರೈ ಲ್ಯಾಂಡ್ ಅಲ್ಲಿ ನಡ್ಕೊಂಡು ಹೋದ್ರಂತೆ. ಆ ರೀತಿಯಲ್ಲಿ ನಡೆಸಿದ್ರು. ಮತ್ತೆ ದೇವರು ಇದನ್ನ ನಮ್ಗೆ ಯಾಕೆ ಎನಿಮಿಸ್ ಬಂದು ಅವ್ರನ್ನ ಅಟ್ಯಾಕ್ ಮಾಡಿದ್ರು, ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡಿದ್ರು, ಅವ್ರ ಸಮುದ್ರ ದಾಟೋದ್ರು. ಮತ್ತೆ ಎನಿಮಿಸ್ ಹಿಂದೆ ಬಂದ್ರು, ಅವನ್ನ ಏನ್ ಮಾಡಿದ್ರು, ಆ ಕೆಂಪು ಸಮುದ್ರದಲ್ಲಿ ಕೆಡವಿ ಬಿಟ್ರು. ಕಾಣಿಸ್ತಾ ಇದೆ ಮಕ್ಳೇ? ನೆಕ್ಸ್ಟ್ ಅವ್ರನ್ನ ನೋಡಿ ಕೆಂಪು ಸಮುದ್ರದಲ್ಲಿ ಹಿಂದೆ ಅವ್ರು ಬರ್ತಾ ಇದ್ರು. ಅದೇ ದೇವರು ಅದ್ಭುತವಾಗಿ ಏನ್ ಮಾಡಿದ್ರು ಅಂದ್ರೆ, ಇಸ್ರಾಯೇಲ್ ತನ್ನ ಮಕ್ಕಳೆಲ್ಲ ದಾಟಿದ್ಮೇಲೆ ಆ ಇಸ್ರಾಯೇಲರು ಏನ್ ಅಟ್ಟಿಸ್ಕೊಂಡು ಬರ್ತಾ ಇದ್ರಲ್ಲ ಅವ್ರನ್ನೆಲ್ಲ ಸಮುದ್ರದಲ್ಲಿ ನೋಡಿ. ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಅವರು ಫುಲ್ಲು ಅಲ್ಲಿ ನೋಡಿ, ಅದು ಸಮುದ್ರ ಬಂದ್ಬಿಟ್ಟು ದೇವ್ರ ಲೆವೆಲ್ ಮಾಡ್ಬಿಟ್ರು ನೋಡಿ. ಅವ್ರು ಹೆಂಗೆ ಕಷ್ಟಪಟ್ರು. ಅದೇ ರೀತಿಯಲ್ಲಿ ದೇವರು ಈ ನೆಕ್ಸ್ಟ್ ಪಿಕ್ಚರ್ ಅವಾಗ ಅವ್ರು ಏನ್ ಮಾಡಿದ್ರು ಮಕ್ಳೇ, ದೇವ್ರನ್ನ ಆರಾಧಿಸಿದ್ರು. ಅವ್ರು ದಾಟಿ ಬಂದಂತ ಸಮಯದಲ್ಲಿ ಎನಿಮಿಸ್ ಎಲ್ಲ ಏನಾದ್ರು ಡಿಸ್ಟ್ರಾಯ್ ಆಗ್ಬಿಟ್ರು, ಎಲ್ಲ ನಾಶ ಆಗ್ಬಿಟ್ರು. ಹಿಂದೆ ಬಂದ ಐಗುಪ್ತರು ನಾಶ ಆಗ್ಬಿಟ್ರು. ಅವ್ರು ಆರಾಧನೆ ಮಾಡಿದ್ರು. ನಮ್ಮನ್ನು ದೇವರು ಈ ದಿವಸದಲ್ಲಿ ಆರಾಧನೆ ಮಾಡುವುದಕ್ಕಾಗಿ, ಸ್ತುತಿ ಮಾಡುವುದಕ್ಕಾಗಿ ದೇವ್ರನ್ನ ನಾವು ಆರಿಸ್ಕೊಂಡಿದ್ದಾರೆ ಮಕ್ಳೇ. ಮತ್ತೆ ತುಂಬಾ ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ ಇತ್ತು, ಅದರೆಲ್ಲ ಮಧ್ಯದಲ್ಲಿ ದೇವರು ನಡ್ಸ್ಕೊಂಡು ಬರ್ತಾ ಇದ್ರು. ನೆಕ್ಸ್ಟ್ ನೋಡಿ, ಅವ್ರಿಗೆ ಹೊಟ್ಟೆ ಹಸಿವಾದಾಗ ದೇವ್ರ ಏನ್ ಮಾಡಿದ್ರು, ಅವ್ರಿಗೆ ಮನ್ನಾ ಕೊಟ್ರು. ಅವ್ರ ದಾಹ ಅಂತ ಹೇಳಿದಾಗ ಅವ್ರಿಗೆ ಬಂಡೆ ಒಳಗಡೆಯಿಂದ ನೀರು ಬಂತು. ಮತ್ತೆ ಎನಿಮಿಸ್ ಅವ್ರಿಗೆ ವಿರುದ್ಧವಾಗಿ ಎನಿಮಿಸ್ ಬಂದಾಗ್ಲೂ ಏನಾಯ್ತು ಮಕ್ಳೇ,
ಅವ್ರನ್ನ ಡಿಸ್ಟ್ರಾಯ್ ಮಾಡೋದಕ್ಕೆ ಅವ್ರಿಗೆ ಧೈರ್ಯ ಕೊಟ್ರು. ಯಾಕಂದ್ರೆ ಅವ್ರಿಗೆ ಎನಿಮೀಸ್ ಬಂದಿರ್ಲಿಲ್ಲ ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ರು, ಮತ್ತೆ ಐಗುಪ್ತ ದೇಶಕ್ಕೆ ಓಡೋಗ್ತಾ ಇದ್ರು. ನಾವ್ ಹೇಗೋ ಕಷ್ಟಪಟ್ಟು ಏನಾದ್ರು ತಿಂತಾ ಇದ್ರಿ, ನಮ್ಗೆ ವಾಪಸ್ ಓಡೋಗ್ತಾ ಇದ್ರಿ. ಆದ್ರೆ ಅದ್ರಲ್ಲಿ ನಡೆಸಿದಕ್ಕೆ ದೇವರು ಧೈರ್ಯ ಕೊಟ್ರು. ಇವಾಗ ಇಷ್ಟೊಂದು ಪಿಕ್ಚರ್ನ ನೀವು ನೋಡಿದ್ರಲ್ಲ ಮಕ್ಕಳು, ಐಗುಪ್ತ ಅಂತ ಹೇಳಿದ್ರೆ ಇವಾಗ ಇದನ್ನ ನಮ್ಮ ಜೊತೆ ಹೇಗೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಐಗುಪ್ತ ದೇಶ ಅಂದ್ರೆ ನಾವು ಎಲ್ಲಿದ್ದೀವಿ, ಈ ಲೋಕದಲ್ಲಿ ನಾವಿದ್ದೇವೆ. ಗುಲಾಮತನದಿಂದ ಅವ್ರು ಬಿಡುಗಡೆ, ಸ್ಲೇವರಿಂದ ಅವರು ಬಿಡುಗಡೆ ಹೊಂದ್ಕೊಂಡು ಬಂದ್ರಲ್ವಾ, ಸಮುದ್ರ ಎಲ್ಲ ದಾಟಿ ಅವರು ಕಷ್ಟಗಳನ್ನೆಲ್ಲ ದಾಟಿ ಬಂದ್ರಲ್ಲ, ಅದೇ ತರ ನಾವು ಸಹ ನಮ್ಮ ಪಾಪಗಳಿಂದ, ನಮ್ಮ ತಪ್ಪುಗಳಿಂದ ನಾವು ಬಿಡುಗಡೆ ಹೊಂದಬೇಕು. ಏನು ತಪ್ಪು ಅಂದ್ರೆ ಏನು ಮಕ್ಳೇ? ತಪ್ಪು ಅಂದ್ರೆ ಏನು? ಯಾರಾದ್ರೂ ತಪ್ಪು ಮಾಡಿದೀರಾ? ಮಾಡಲ್ವಾ? ತುಂಬಾ ಒಳ್ಳೆ ಮಕ್ಳ, ಜಗಳ ಮಾಡೋದಿಲ್ಲ, ಪೇರೆಂಟ್ಸ್ ನಿಮ್ಮನ್ನ ಬೈಯೋದೇ ಇಲ್ಲ ಅಲ್ಲ, ಹೊಡೆಯೋದೇ ಇಲ್ಲ ಅಲ್ಲ, ನೀವು ತಪ್ಪು ಮಾಡಲ್ಲ ಅಲ್ಲ, ಪೇರೆಂಟ್ಸ್ ತುಂಬಾ ಒಳ್ಳೆ ಮಕ್ಳಲ್ವಾ? ಅಲ್ವಾ ಮಕ್ಳೇ? ಓಕೆ, ಸರಿ. ನಾವು ಅಷ್ಟೇ ತಪ್ಪು ಅಂತ ಹೇಳಿದ್ರೆ ಯಾರೆಲ್ಲ ಪಾಸ್ಟ್ ನಮ್ಗೆ ಏನ್ ಹೇಳ್ಕೊಡ್ತಾರೆ, ಇದು ಮಾಡ್ಬೇಡಿ ಮಕ್ಳೇ, ಇದು ಮಾಡಿ ಮಕ್ಳೇ, ಇಲ್ಲಾಂದ್ರೆ ತಂದೆ ತಾಯಿಗಳು ನಮ್ಗೆ ಏನ್ ಹೇಳ್ತಾರೆ, ಇದನ್ನ ಯಾವ್ದ್ರಿಂದ ನೀವು ತಂದೆ ತಾಯಿಗಳಿಂದ ಹೊಡೆದೇ ತಿಂತಾ ಇದೀರೋ, ಬಯಸ್ಕೊಡ್ತಾ ಇದೀರೋ, ಅದೆಲ್ಲ ತಪ್ಪೆ. ಮತ್ತೆ ನಮ್ಗೆ ಸಂಡೇ ಕ್ಲಾಸ್ ಟೀಚರ್ಸ್ ನಮ್ಗೆ ಏನ್ ಹೇಳ್ಕೊಡ್ತಾರೋ ಅದನ್ನ ನಾವು ಮಾಡದೇ ಇರೋದು ತಪ್ಪೆ. ಈ ತರ ಯಾವ್ದಾದ್ರು ದೇವ್ರಿಗೆ ಇಷ್ಟ ಆಗಲ್ವೋ ಅದನ್ನ ಮಾಡೋದೆಲ್ಲ ತಪ್ಪಾಗುತ್ತೆ ಮಕ್ಳೇ. ಆದ್ರಿಂದ ದೇವರು ನಮ್ಮನ್ನ ಏನ್ ಮಾಡ್ತಾರೆ, ಆ ಪಾಪಗಳಿಂದ ಬಿಡಿಸೋದಕ್ಕೋಸ್ಕರ ದೇವ್ರು ನಮ್ಮನ್ನ ಏನ್ ಮಾಡಿದ್ದಾರೆ, ಕಲ್ವಾರಿ ಶಿಲುಬೆ ಮೇಲೆ ಆತನ ದೇವಾದಿ ದೇವನಾಗಿದ್ರು ತನ್ನನ್ನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದು ನಮಗಾಗಿ ನಮ್ಮೆಲ್ಲ ತಪ್ಪುಗಳನ್ನ ತನ್ನ ಮೇಲೆ ಹಾಕಿಕೊಂಡು ಅಂತ ಏನ್ ಮಾಡಿದ್ದಾರೆ, ಶಿಲುಬೆಯಲ್ಲಿ ಜಯ ಹೊಂದಿದ್ದಾರೆ. ಇಂದಿಗೂ ನಮ್ಮ ಮಧ್ಯದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಪರಲೋಕದ ಆಹಾರವನ್ನು ಕೊಟ್ಟರು. ನಮಗೂ ದೇವರು ಏನ್ ಕೊಟ್ಟಿದ್ದಾರೆ, ಆತನ ರಕ್ತವನ್ನು, ಆತನ ಮಾಂಸವನ್ನು ನೆನಪು ಮಾಡಿಕೊಳ್ಳುವಂತ ಸಂದರ್ಭವನ್ನು ನಮಗೆ ಕೊಟ್ಟಿದ್ದಾರೆ. ಮತ್ತೆ ಆತ ಎಷ್ಟೋ ಪರೀಕ್ಷೆಗಳು ಒಳಗಾದ್ರು, ಎಷ್ಟೋ ವಿರೋಧಿಗಳು ಅವ್ರ ವಿರೋಧವಾಗಿ ಬಂದ್ರು, ಎನಿಮೀಸ್ ಅವ್ರ ವಿರೋಧವಾಗಿ ಬಂದ್ರು. ಅದೇ ತರ ನಮ್ಮನ್ನು ದೇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಗೆ ಈ ಲೋಕದಲ್ಲಿ ನಮ್ಗೆ ವಿರೋಧವಾಗಿ ಎಷ್ಟೇ ಪಾಪಗಳು, ಹೋರಾಟಗಳು, ವೇದನೆಗಳು, ಕಷ್ಟಗಳು ಏನಾದ್ರೂ ಬರ್ಬೋದು, ಅದನ್ನೆಲ್ಲ ಹೆಂಗೆ ಜಯಿಸಬೇಕು ಅಂತ ದೇವರು ನಮಗೆ ಕಳಿಸ್ತಾ ಇದ್ದಾರೆ. ಮತ್ತೆ ಸೀನಾಯಿ ಬೆಟ್ಟದ ಮೇಲೆ ಮೋಶೆಗೆ ಬಂದ್ಬಿಟ್ಟು ದೇವರು ಆಜ್ಞೆ ಕೊಟ್ರು. ನಮಗೂ ಬಂದ್ಬಿಟ್ಟು ದೇವರು ಏನ್ ಕೊಟ್ಟಿದ್ದಾರೆ, ಈ ಸತ್ಯವೇದ ಎಂಬ ವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನ ಹೇಗೆ ಮೋಶೆಯ ಮುಖಾಂತರ ಇಸ್ರಾಯೇಲ್ರೆಲ್ಲ ಬಂದ್ರು, ಅದೇ ತರ ದೇವರು ನಮಗೆ ವಾಕ್ಯವನ್ನು ಹಿಂಬಾಲಿಸೋದು ಕೊಟ್ಟಿದ್ದಾರೆ. ಇದನ್ನೆಲ್ಲ ಪಾಲಿಸ್ಕೊಂಡು ಬಂದು ಅವ್ರು ಎಲ್ಲಿ ಸೇರಿದ್ರು ಮಕ್ಳೇ, ಐಗುಪ್ತ ದೇಶದಿಂದ ಸುತ್ತಾಕೊಂಡು ಅವ್ರು ಎಲ್ಲಿ ಬಂದು ಸೇರಿದ್ರು, ಕಾನಾನ್ ದೇಶಕ್ಕೆ. ನಮ್ಮನ್ನು ಈ ಲೋಕದಲ್ಲಿ ನಿಮ್ಮ ತಂದೆ ತಾಯಿಗಳ ಮುಖಾಂತರ ಈ ಲೋಕದಲ್ಲಿ ನಮ್ಮನ್ನ ಏನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ, ನಾವೆಲ್ಲರೂ ಏಸಪ್ಪ ಇರೋ ಜಾಗಕ್ಕೆ, ಅದು ನಮಗಾಗಿ ಸಿದ್ಧ ಮಾಡಿಟ್ಟಿರೋ ಜಾಗಕ್ಕೆ ನಾವು ಹೋಗ್ಬೇಕು. ನಾವು ಪರಮ ಕಾನಾನಾದಂತ ಸ್ವರ್ಗಕ್ಕೆ, ಪರಲೋಕಕ್ಕೆ, ಯೇಸು ಸ್ವಾಮಿ ಹತ್ರ ಹೋಗ್ಬೇಕು ಮಕ್ಳೇ. ಓಕೆ, ಅದೇ ತರ ಮಕ್ಳೇ ನಾವು ಹತ್ರ ಹೋಗುವಾಗ ದೇವರು ನಮ್ಮ ಸಂಗಡ ಇರ್ತಾರೆ. ಅದೇ ತರ ಒಂದು ವ್ಯಕ್ತಿ ಬಂದ್ಬಿಟ್ಟು, ಯಾರು ನಮ್ಮ ಹನ್ನ ಬಗ್ಗೆ ಗೊತ್ತಿದೆ ನಿಮ್ಗೆ ಸ್ಟೋರಿ ಇರ್ತಾ ಈ ಸಲ? ಇಲ್ಲ ಅಲ್ವಾ? ಹನ್ನ ಬಂದ್ಬಿಟ್ಟು ಸಮುವೇಲನ ತಾಯಿ. ಆಕೆಯನ್ನು ಬಂದ್ಬಿಟ್ಟು ಹೇಗೆ ದೇವರ ಈ ಇಸ್ರಾಯೇಲರೆಲ್ಲರೂ ಬಂದ್ಬಿಟ್ಟು ಇಷ್ಟು ಅದ್ಭುತಗಳನ್ನು, ಅನೇಕ ತಪ್ಪುಗಳನ್ನು ಮಾಡಿದ್ರು ದೇವರು ಮತ್ತೆ ಮತ್ತೆ ಅವ್ರನ್ನ ಕ್ಷಮಿಸಿ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೂ ಇವರೆಲ್ಲರೂ ಬಂದ್ಬಿಟ್ಟು ತನ್ನ ತಪ್ಪುಗಳನ್ನು ತಪ್ಪು ಮಾಡಿ ಒಪ್ಪಿಕೊಂಡಾಗ ದೇವರು ತನ್ನ ರೆಕ್ಕೆಯ ಮನೆಯಲ್ಲಿ ಅವರನ್ನ ಕಾಯ್ತಾ ಬಂದ್ರು ಮಕ್ಳೇ. ಅವಂತೆ ಒಂದು ಚಿಕ್ಕ ಒಂದು ಸನ್ನಿವೇಶ ಅಂದ್ರೆ, ಒಂದು ಮನೆಯಲ್ಲಿ ಬಂದ್ಬಿಟ್ಟು, ಒಂದು ಗುಡಿಸಿ ಮನೆಯಲ್ಲಿ ಒಂದು ಚಿಕ್ಕ ಒಂದು ಗೂಡಿತ್ತು, ಪಕ್ಷಿಗಳ ಗೂಡು. ಪಕ್ಷಿ ಹೇಗೆ ಸೌಂಡ್ ಮಾಡುತ್ತೆ? ಪಕ್ಷಿ ಹೆಂಗ್ ಸೌಂಡ್ ಮಾಡುತ್ತೆ? ಎಲ್ರಿ ಕೈ ಇಟ್ಕೊಳ್ಳಿ, ನಿಮ್ ಬಾಯಿ ಹತ್ರ ಇಟ್ಕೊಳ್ಳಿ. ಇದೆಯಾ? ಯಾರ ಮನೇಲಿ ಬರ್ಡ್ಸ್ ಇದೆ? ಬರ್ಡ್ಸ್ ಇದೆಯಾ? ಹಿಂಗ್ ಸೌಂಡ್ ಮಾಡುತ್ತೆ. ಚೆನ್ನಾಗಿ ಮಾಡಿ ನೋಡೋಣ, ಮಕ್ಕಳು ಮಾಡಿ. ಚೆನ್ನಾಗಿ ಮಾಡ್ತಾರೆ. ಓಕೆ, ಇದೇ ತರ ಒಂದು ಮನೆಯಲ್ಲಿ ಬಂದ್ಬಿಟ್ಟು ಅವರು ಒಂದು ಬರ್ಡ್ಸ್ ನ ಸಾಕ್ತಾ ಇದ್ರು. ಓಕೆ ಓಕೆ, ಆಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ವೆರಿ ಗುಡ್, ಚೆನ್ನಾಗಿ ಮಾಡ್ತೀವಿ, ವೆರಿ ಗುಡ್. ಓಕೆ, ಅದೇ ತರ ಒಂದು ಮನೆಯಲ್ಲಿ ಸಡನ್ ಆಗಿ ಬಂದು ನೋಡಿದಾಗ ಆ ಮನೆ ಬಂದ್ಬಿಟ್ಟು ಬೆಂಕಿಯಿಂದ ಉರಿತಾ ಇತ್ತು. ಈ ಸಾಕದಂತವ್ರಿಗೆ ತುಂಬಾ ಕಷ್ಟ ಆಯ್ತು. ಅಯ್ಯೋ, ನಾವು ಪೆಟ್ಟನ್ನ ನಾವು ಸಾಕ್ತಾ ಇದ್ದಾಗ ಅದಕ್ಕೆ ಏನಾದ್ರು ನೋವಾದ್ರೆ, ಇಲ್ಲಾಂದ್ರೆ ಗಾಯ ಆದ್ರೆ, ಅದೇನಾದ್ರೂ ಸತ್ತೋದ್ರೆ ನಮ್ಗೆ ಎಷ್ಟು ನೋವು ಆಗುತ್ತಲ್ವಾ ಮಕ್ಳೇ? ಅದೇ ತರ ಆ ಮನೆಯವ್ರಿಗೂ ತುಂಬಾ ನೋವಾಯ್ತು. ಹೋಗಿ ನೋಡಿದಾಗ ಆ ಪಕ್ಷಿ ಬಂದ್ಬಿಟ್ಟು ಏನ್ ಮಾಡಿತ್ತಂತೆ, ಅದ್ರ ಮನೆಯಲ್ಲಿರುವಂತ ಅದ್ರ ಮೇಲೆಲ್ಲ ಗಾಯ ಆಗಿತ್ತಂತೆ ಮಕ್ಳು. ಅವ್ರು ತುಂಬಾ ಅಯ್ಯೋ ಎಲ್ಲ ಮನೆಗಳೆಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಕಷ್ಟದಿಂದ ಅದನ್ನ ತೆಗೆದು ನೋಡುವಾಗ ಅದ್ರ ಮೇಲೆಲ್ಲ ಸುಟ್ಟು ಗಾಯ ಆಗಿತ್ತಂತೆ. ಹೋಯ್ತು, ನಮ್ ಪೆಟ್ಸ್ ಎಲ್ಲ ಹೋಯ್ತು ಅನ್ಕೊಂಡಾಗ ತೆಗೆದು ನೋಡಿದ್ರೆ ಅದ್ರ ಕೆಳಗಡೆ ಅದ್ರ ಮನೆಗಳೆಲ್ಲ ಹಿಂಗೆ ಬಂದ್ಬಿಟ್ಟು ಹಿಂಗ್ ಸೌಂಡ್ ಮಾಡ್ತಾ ಇತ್ತು. ಇನ್ನೊಂದ್ಸಲ ಮಾಡಿ ನೋಡೋಣ.
ಮಾಡಿ ಮಕ್ಳು ಈ ಕಡೆ ಮಾಡಿ ನೋಡಿ, ಆ ಕಡೆ ಸೌಂಡ್ ಆಗಿ ಮಾಡ್ತಾ ಇದ್ದಾರೆ. ನೀವು ಸ್ಟ್ರಾಂಗ್ ಇದ್ದೀರಾ, ಮಾಡಿ ಮಾಡಿ just ಮಾಡಿ. ಅವಾಗ ಮನೆಗೆ ಸಂತೋಷ ಆಯ್ತು. ಇವತ್ತು ಅಷ್ಟೇ ನನಗಾಗಿ ನಿಮಗಾಗಿ ದೇವರು ನಮಗೋಸ್ಕರ ಅದೇ ತರ ನನ್ನನ್ನು ಬರೆದು ಮಾಡಿಕೊಂಡು ನಮ್ಮ ತಪ್ಪುಗಳನ್ನೆಲ್ಲ ಆತನ ಮೇಲೆ ಇಟ್ಕೊಂಡು ಹಾಕೊಂಡು ನಮಗೆ ಸುರಕ್ಷತೆಯನ್ನು ಕೊಟ್ಟಿದ್ದಾರೆ. ದೇವ್ರಿಗೆ ಸ್ತೋತ್ರ ಮಾಡ್ಬೇಕಲ್ವಾ, ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾ. ಅದೇ ತರ 12 ಬಂದ್ಬಿಟ್ಟು ತನಗೆ ಮಕ್ಳಿರ್ಲಿಲ್ಲ, ಆ ತಾಯಿಗೆ ಮಕ್ಳಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಾಯಿತ್ತು. ನಿಮ್ ತಂದೆ ತಾಯಿಗಳು ನಿಮ್ಮನ್ನ ನೋಡಿ ಎಷ್ಟು ಖುಷಿ ಪಡ್ತಾರಲ್ವಾ, ನಿಮ್ಗೆ ಒಳ್ಳೆ ಒಳ್ಳೆ ಡ್ರೆಸ್ಗಳು ಕೊಡ್ತಾರೆ, ಒಳ್ಳೆ ಒಳ್ಳೆ ಸ್ಕೂಲ್ ಸೇರಿಸ್ತಾರೆ ಅಲ್ವಾ. ಎಷ್ಟೇ ಕಷ್ಟ ಇದ್ರು ನಿಮಗೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ. ಅದೇ ತರ ಹನ್ನಳ ಜೀವಿತದಲ್ಲಿ ಆಕೆಗೆ ಮಗು ಇರ್ಲಿಲ್ಲ. ಆಮೇಲೆ ಆಕೆ ಒಂದು ಸಲ ಬಂದ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು, ದೇವ್ರು ಆಕೆಗೆ ಯಾರನ್ನ ಸಮುವೇಲನೆಂಬ ಮಗುವನ್ನು ಕೊಟ್ರು. ಆ ಮಗುವನ್ನು ಕೊಟ್ಟಾಗ ಅವಳು ಎಷ್ಟು ಒಳ್ಳೆತನದಿಂದ ದೇವ್ರೆ ನೀವು ನನಗೆ ಕೊಟ್ಟಿದ್ದೀರಾ, ಅದನ್ನ ನಾನು ನಿಮಗೆ ಸಮರ್ಪಿಸ್ತೀನಿ ಅಂತ ಬಂದ್ಬಿಟ್ಟು ಆಕೆ ಏನ್ ಮಾಡಿದ್ರು, ಆ ಮಗುನ ಕರ್ಕೊಂಡ್ಬಂದು ಯಾರ ಹತ್ರ ಕೊಟ್ರು, ಚರ್ಚಲ್ಲಿ ಕೊಟ್ರು. ನಿಮ್ಮನ್ನ ನಾನು ದೇವ್ರ
ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿರುವಂತ ಒಂದೆರಡು ವಚನಗಳನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳುವುದಕ್ಕಾಗಿ ನಾನು ಪ್ರೀತಿಯಿಂದ ವಿನಂತಿಸುವಂತವರಾಗಿದ್ದೇನೆ. ದಯಮಾಡಿ 2 ವಚನಗಳನ್ನ ನಾವು ನೋಡಿಕೊಳ್ಳೋಣ. ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾದರು, ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಮತ್ತೊಮ್ಮೆ ನಿನ್ನ ಮಕ್ಕಳಾದಂಥ ನಾವು ನಿನ್ನನ್ನು ಸ್ತುತಿಸಿ ಕೊಂಡಾಡಿ ಆರಾಧಿಸುವ ಹಾಗೆ ಅನುಗ್ರಹ ಮಾಡಿದ ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ನಿನ್ನ ಪ್ರಿಯ ಮಕ್ಕಳಾದಂಥ DGNCಯ ಮಕ್ಕಳು ಕಳೆದ ಸೋಮವಾರದಿಂದ ಹಿಡಿದು ಕರ್ತನೆ ಈ ದಿನದವರೆಗೂ ನಿನ್ನ ಅದ್ಭುತವಾದಂತಹ ಹಸ್ತಗಳಲ್ಲಿ ನೀನು ಕುಂಬಾರನಾಗಿ ಅವರನ್ನು ಜೇಡಿ ಮಣ್ಣಿನಂತೆ ರೂಪಿಸಿ ಇವತ್ತು ನಿನ್ನ ಮಹಿಮೆಯ ನಾಮವನ್ನ ಎಲ್ಲರ ಮಧ್ಯದಲ್ಲಿ ಘನಪಡಿಸುವಂತೆ ಉಪಯೋಗಿಸಿಕೊಂಡಿದ್ದೀಯ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ತಿಳಿಸಿದ ಪ್ರಕಾರ ಚಿಕ್ಕಂದಿನಿಂದಲೇ ಈ DGNC ಸಭೆಯಲ್ಲಿ ನಮ್ಮೆಲ್ಲ ಭಾನುವಾರದ ಮಕ್ಕಳಿಗೆ ನಿನ್ನ ವಾಕ್ಯಗಳನ್ನು ಪರಿಚಯ ಮಾಡಿಸ್ತಾ ಇದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸಭೆಗೆ ಕೊಟ್ಟಂತ ಪಾಸ್ಟರ್ ಅವರಿಗಾಗಿಯೂ, ಸಭೆಗೆ ಕೊಟ್ಟಂತ ಸಭಾಪಾಲನಾ ಸಮಿತಿಯವರಿಗಾಗಿಯೂ, ಸಭೆಗೆ ಕೊಟ್ಟಂತ ಎಲ್ಲ ವಾಲಂಟಿಯರ್ಸ್ಗಳಿಗಾಗಿಯೂ, ಸ್ಟೀವರ್ಸ್ಗಳಿಗಾಗಿಯೂ ನಿನಗೆ ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನೆ, ಈ ಸಂಡೇ ಸ್ಕೂಲಿನಲ್ಲಿ ಭಾಗವಹಿಸಿರುವಂತಹ VBS ನಲ್ಲಿ ಕಲಿಸಿರ್ತಕ್ಕಂಥ ಎಲ್ಲ ಟೀಚರ್ಸ್ಗಳಿಗೂ, ಡೈರೆಕ್ಟರ್ ಅವರಿಗೂ, ವಾಲಂಟಿಯರ್ಸ್ಗಳಿಗಾಗಿಯೂ ನಿನಗೆ ಸ್ತೋತ್ರ, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಎಷ್ಟೋ ತಾಳ್ಮೆಯಿಂದ, ಶ್ರದ್ಧೆಯಿಂದ ಮಕ್ಕಳನ್ನು ಪ್ರೀತಿಸಿ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ, ದೇವರ ಭಯಭಕ್ತಿಯಲ್ಲಿ ಮಕ್ಕಳನ್ನು ಬೆಳೆಸುವುದಕ್ಕೋಸ್ಕರವಾಗಿ ಮೊದಲನೇ ದಿನ ಮೊದಲುಗೊಂಡು ಇವತ್ತಿನ ತನಕ ಅವರು ಮಾಡಿ ಕಲಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳ ಸಂಗತಿಗಳಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಹೆಚ್ಚಾಗಿ ಮಕ್ಕಳನ್ನ ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಯಾವ ಮಕ್ಕಳು ಈ ದಿವಸ ಈ ಎಲ್ಲ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ತಾವು ಯೇಸುವನ್ನು ಪ್ರೀತಿಸುತ್ತೇವೆ, ಯೇಸು ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಸಂಪೂರ್ಣವಾದಂತಹ ರೀತಿಯಿಂದ ವೈಯಕ್ತಿಕವಾಗಿ ಅನುಭವದಿಂದ ತಿಳಿದುಕೊಂಡಂತವರಾಗಿ ಮಾಡಿದ್ದಾರೆ. ಚಿಕ್ಕಂದಿನಿಂದ ಕಲಿತಂತೆ ಎಲ್ಲ ವಿಷಯಗಳು ಮುಂದೆ ದೊಡ್ಡವರಾಗುವಂತ ಸಮಯದವರೆಗೂ, ಮುಪ್ಪಿನವರಾಗಿ ನಿಲ್ಲುವಂತ ಸಮಯದವರೆಗೂ ಅವು ಅವರಲ್ಲಿ ಜ್ಞಾಪಕದಲ್ಲಿರ್ಲಿಕ್ಕಾಗುವಂತೆ ಕೃಪೆಯನ್ನು ದಯ ಪಾಲಿಸಿಕೊಡು. ನಿನ್ನ ವಾಕ್ಯವೇ ನಮ್ಮ ಕಾಲಿಗೆ ದೀಪವು ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ಹೇಳಿದೆಯಲ್ಲ. ಯಾವ ಮಕ್ಕಳು ದಾರಿಗೆ ದೀಪ, ಕಾಲಿಗೆ ದೀಪವಾಗಿರ್ತಕ್ಕಂಥ ಈ ವಾಕ್ಯಗಳನ್ನ ಕಲಿತಂತವರಾಗಿದ್ದಾರೋ ಈ ಎಲ್ಲ ವಾಕ್ಯಗಳು ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕಾಗುವಂತೆ, ನಡೆಯಬೇಕಾದಂತ ಮಾರ್ಗದಲ್ಲಿ ನಡೆಸುವಂತೆ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದ ಹಾಗೆ ಇದೇ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ಮೆಲ್ಲನೆಯ ಸ್ವರ ಅವರು ಕೇಳಿಸಿಕೊಳ್ಳುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಬೇಡಿಕೊಳ್ಳುವಂತವನಾಗಿದ್ದೇನೆ. ಒಟ್ಟಾರೆ DGNC ಸಭೆಯ ಎಲ್ಲ ಪೇರೆಂಟ್ಸ್ಗಳಿಗಾಗಿ, ಕರ್ತನೆ ಸಭಾಪಾಲನಾ ಸಮಿತಿಗಾಗಿ ನಿನಗೆ ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. 2024ನೇ ವರ್ಷದ VBS ಅನ್ನ ಅದ್ಭುತವಾಗಿ ನಡೆಸುವುದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಪಡಿಸಿಕೊಂಡಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ವಾಕ್ಯ ಸಂದೇಶ ತಂದಂತ ಪ್ರಿಯ ಆಂಡ್ರಿಯೂಸ್ ಅವರಿಗಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ಪ್ರಿಯ ಸಹೋದರಿ ಶಿವಾ ಅವರಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅವರ ಮೂಲಕವಾಗಿ ನಾವು ಕಲಿತುಕೊಂಡಂತ ಎಲ್ಲ ಸಂಗತಿಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡಂತವರಾಗಿ ಲೋಕದಲ್ಲಿ ನೀರು ತಿಳಿಸಿದ ಪ್ರಕಾರ ಲೋಕಕ್ಕೆ ಬೆಳಕಾಗಿಯೂ ಭೂಮಿಗೆ ಉಪ್ಪಾಗಿಯೂ ಜೀವಿಸುವಂತೆ ಸಹಾಯವನ್ನು ದಯ ಪಾಲಿಸಿಕೊಡು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ದುಷ್ಟಾತ್ಮನ ಕಾರ್ಯಗಳನ್ನು ಲಯಪಡಿಸೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಮಹಿಮೆ, ಘನತೆಗಳನ್ನ ನಿನ್ನೊಬ್ಬನಿಗೆ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನನ್ನ ಮನವೇ ಒಂದನ್ನೂ ಮರೆಯಬೇಡ. ಆಮೆನ್. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ನಮ್ಮೆಲ್ಲರೊಂದಿಗೆ, ವಿಶೇಷವಾಗಿ ಈ ದಿನ ನಾಮಕರಣವನ್ನು ಹೊಂದಿ ಪ್ರತಿಷ್ಠೆ ಹೊಂದಿರುವಂತ ಈತಾನ್ ರಯನ್ ಮತ್ತು ಅವರ ತಂದೆ ತಾಯಿಗಳೊಂದಿಗೂ ನೆಲೆಯಾಗಿರಲಿ ಸ್ವಾಮಿ. Let Jesus light shine upon you and your family. Hallelujah.